ಬೆಳಿಗ್ಗೆಯಿಂದ ಕೇಳಿಸ್ಕೊಂಡಿರುವಂಥ ಉಪನ್ಯಾಸಗಳು ಅಥವಾ ವಿಚಾರ ಮಂಡನೆಗಳು ಕೇಳಿದರೆ ನನ್ನಲ್ಲಿ ತಬಕು ತಲ್ಲಣ ಜಾಸ್ತಿ ಆಗೋಗಿದೆ. ಯಾಕೆಂತಂದರೆ ಪುರುಷೋತ್ತಮ ಬಿಳಿಮಲೆ ಅವರಿಂದ ಹಿಡಿದು ರವೀಂದ್ರ ಭಟ್ರಿಂದ ಹಿಡಿದು ಕಾತ ಚಿಕ್ಕಣ್ಣ ಅವರು, ಆ ನಂತರ ಭಾಳ ಪ್ರಖರವಾಗಿ ಇವತ್ತಿನ ತಮ್ಮ ವಿಚಾರ ಮಂಡನೆ ಮಾಡಿದ ಎ ನಾರಾಯಣ ಅವರು ಇರ್ಬೋದು, ಎಲ್ಲ ಗೋಷ್ಠಿಯ ಪ್ರತಿಕ್ರಿಯೆ ಮಾಡಿದವರು ಇರ್ಬೋದು, ಅವರೆಲ್ಲರೂ ಮುಂದೆ ನಾನು ಎಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಒಳಗಡೆ ಒಂದು ಸಣ್ಣ ನಡುಕ ಕೂಡ ಇದೆ ನನಗೆ. ಅದ್ರ ಜೊತೆಗೆ ನಾನು ಏನೂ ನೋಡ್ಕೊಳ್ದೇನೆ ಕೈ ಬಿಟ್ಕೊಂಡು ನಿಮ್ಮನ್ನು ನೋಡ್ಕೊಂಡು ಮಾತಾಡೋಷ್ಟು ಶಕ್ತಿ ನನಗಿಲ್ಲ. ನೋಡ್ಕೊಳ್ತಾ ಇರ್ತೀನಿ, ಅದು ನನ್ನ ವೀಕ್ನೆಸ್ಸು. ಅದನ್ನು ತಿಳ್ಕೊಂಡು ಕೂಡ ಕರೆದಿರುವಂಥ ಕಾತ ಚಿಕ್ಕಣ್ಣ ಅವ್ರಿಗೆ ಮತ್ತು ನರಸಿಂಹಮೂರ್ತಿ ಅವ್ರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಇಂಥದ್ದೊಂದು ಅದ್ಭುತವಾದ ವಿಚಾರ ಸಂಕಿರಣ ಮಾಡಿದ್ದು ಕನಕ ಪ್ರಜ್ಞೆ ಮತ್ತು ಮಾಧ್ಯಮಗಳು ಅನ್ನೋದೊಂದು ಅದ್ಭುತವಾದ ಕಲ್ಪನೆ. ಈ ಕಾಲದಲ್ಲಿ, ಕೆಟ್ಟ ಕಾಲದಲ್ಲಿ, ದುಷ್ಟ ಕಾಲದಲ್ಲಿ, ಕೇಡಿನ ಕಾಲದಲ್ಲಿ ಇಂಥದ್ದೊಂದು ವಿಚಾರ ಮಾಡಿದ್ದೇನೆ ಒಂದು ತುಂಬ ಒಳ್ಳೆಯ ಕ್ರಿಯೆ. ಮತ್ತು ಇದು ಒಂದು ಪ್ರತಿಭಟನೆ ಕ್ರಿಯೆ ಅಂತಲೂ ಕೂಡ. ಬೆಳಗ್ಗೆಯಿಂದ ಪ್ರತಿಭಟನೆ ಕ್ರಿಯೆಗಳು ಮಾತಾಡ್ತೀವಿ. ಭಾರತದ ಒಟ್ಟಾರೆ ಚರಿತ್ರೆ ಏನಿದೆಯಲ್ಲ, ಅದು ರೆವಲ್ಯೂಷನ್ಸ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್ಸ್ ಸದಾ ಆಗ್ತಾನೇ ಇರುವಂಥ ಚರಿತ್ರೆ, ಆಗಿದ್ದಂಥದ್ದೇ ಚರಿತ್ರೆ. ರೆವಲ್ಯೂಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್ ಅನ್ನೋ ಪದನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಳಸಿದ್ರು ಮೊದಲನೇ ಸಲ ನನಗೆ ತಿಳಿದಂಗೆ. ಅದಕ್ಕೆ ಮೊದಲು ಯಾರಾದರೂ ಬಳಸಿರ್ಬೋದು, ಧರ್ಮಾನಂದ ಕೋಸಂಬಿ ಬಳಸಿದ್ರೆ ಗೊತ್ತಿಲ್ಲ. ಸೊ ರೆವಲ್ಯೂಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್ಸ್ ನಡೀತಾ ಇತ್ತು. ಕನಕ ದಾಸರು ಕೂಡ ಇಂಥ ರೆವಲ್ಯೂಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್ಗಳ ಭಾಗ ಆಗಿದ್ರು. ರೆವಲ್ಯೂಷನ್ ಯಾರು ಮಾಡ್ತಿದ್ರು ಅದಕ್ಕೆ ಪ್ರತಿಭಟನೆಯ ಭಾಗ ಆಗಿದ್ರು. ಕನಕ ಪ್ರಜ್ಞೆ ಅನ್ನೋದು ಮತ್ತೇನೂ ಅಲ್ಲ. ಕನಕ ಪ್ರಜ್ಞೆ ಅನ್ನೋದು ಕಬೀರ ಪ್ರಜ್ಞೆನೂ ಹೌದು, ಕಬೀರದಾಸ ಪ್ರಜ್ಞೆ ಹೌದು. ನೀವು ಹಿಂಗೆ ಹಿಂದೆ ಹೋಗ್ತಾ ಹೋದ್ರೆ ರವಿದಾಸ, ಚಮ್ಮಾರ ಕವಿ ಸಂತ ರವಿದಾಸ ಪ್ರಜ್ಞೆನೂ ಹೌದು, ಅದು ಅಂಬೇಡ್ಕರ್ ಪ್ರಜ್ಞೆನೂ ಕೂಡ ಹೌದು, ಅದು ಬುದ್ಧ ಪ್ರಜ್ಞೆನೂ ಹೌದು. ಬುದ್ಧ ಪ್ರಜ್ಞೆ ಹೌದು ಅನ್ನೋದು ನನಗೆ ನಾರಾಯಣ ಅವ್ರ ಮಾತುಗಳು ಕೇಳಿದಾಗ ಇನ್ನೂ ಹೆಚ್ಚು ಕನ್ವಿನ್ಸ್ ಆಯಿತು. ಬುದ್ಧ ಪ್ರಜ್ಞೆ ಕೂಡ ಹೌದು. ಬಸವ ಪ್ರಜ್ಞೆ ಅಥವಾ ವಚನಕಾರರ ಪ್ರಜ್ಞೆ, ಬರೀ ಬಸವ ಅಂತ ಹೇಳಿದ್ರೆ ಬಸವ ಒಂದು ಮೆಟಾಫರ್ ಅಷ್ಟೇ. ಬಸವ ರೆಪ್ರೆಸೆಂಟ್ಸ್ ಇಡೀ ಒಂದು ವಚನ ಚಳವಳಿಯನ್ನೇ ಬಸವ ಮೆಟಾಫರಲ್ಲಿ ಹೇಳುವಂಥದ್ದು. ಅಕ್ಕ ಪ್ರಜ್ಞೆನೂ ಕೂಡ ಮಹಾದೇವಿ ಅಕ್ಕ. ಸೊ ನಾನು ಕೆಲವು ಘಟನೆಗಳನ್ನು ಹೇಳಿಬಿಟ್ಟು ಅವ್ರಿಗಿಂತ ಉತ್ತಮವಾಗಿ ಇದರ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ ಅಂತ ನನಗನ್ಸುತ್ತೆ. ನಾನು ಕೆಲವು ಈ ಥರದ ಪ್ರತಿಭಟನೆಗಳನ್ನು ನಿಮ್ಮ ಮುಂದೆ ಇಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಕನಕದಾಸರು ಗುಡಿಯೊಳಗೆ ಪ್ರವೇಶ ಸಿಗಲಿಲ್ಲ, ಹೊರಗೆ ನಿಂತು ಕೃಷ್ಣನ್ ತನ್ನ ಹತ್ರ ತಿರುಗಿಸ್ಕೊಳ್ತಾರೆ ಅಂತ ಅದನ್ನು ಭಾಳ ತುಂಬ ಚೆನ್ನಾಗಿ ಅದನ್ನು ಒಡೆದು ಅದನ್ನು ಡಿಕನ್ಸ್ಟ್ರಕ್ಟ್ ಮಾಡಿ ತುಂಬ ಅದನ್ನು ತಲೆ ಕೆಳಗಾಗಿ ತಿರುಗಿಸಿ ನಾರಾಯಣ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಆ ತಲೆ ಕೆಳಗಾಗಿ ತಿರುಗಿಸಿ ಇಟ್ಟಂಥ ನೋಟ ಇದೆಲ್ಲ ಬಹಳ ಅಮೂಲ್ಯವಾದ್ದು. ನಾನು ಇಲ್ಲಿ ಬಂದಿದ್ದು ನನ್ನ ತಿಳುವಳಿಕೆ ಭಾಳ ಜಾಸ್ತಿ ಹೆಚ್ಚಾಯಿತು, ಸಾರ್ಥಕ ಆಯಿತು ಅಂತ ನನಗನ್ಸುತ್ತೆ. ಸೊ ಅದೇ ರೀತಿ ಕನಕದಾಸರು ಏನು ಮಾಡಿದ್ರಲ್ಲ, ಕನಕದಾಸರ ಪ್ರತಿಭಟನೆ ಅಂತ ಇನ್ನೊಂದು ಪ್ರತಿಭಟನೆ 19-20ನೇ ಶತಮಾನದಲ್ಲಿ ಮಧ್ಯಭಾಗದಲ್ಲಿ ನಡೀತದೆ. ಅದನ್ನು ನೀವು ಬಹಳ ಜನ ಓದ್ಕೊಂಡಿರ್ತೀರಿ. ಅವರೆಲ್ಲರಿಗಂತೂ ಮೊದಲನೇ ಸಲ ಕೂತಿರೋ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ, ಮತ್ತು ನಾನು ಬಹಳ ಜನ ಕಲೀಗ್ಸ್ಗೆ ಗೊತ್ತಿರುತ್ತೆ. ಅದೇನಂತಂದರೆ ಅದು ಒಂದು ತಳಮಳದ ಘಟ್ಟ. ಬ್ರಿಟಿಷ್ ನಮ್ಮನ್ನು ಆಳ್ತಾ ಇರ್ತಾರೆ. ಜನಿವಾರ ಧರಿಸಿ ಬಲವಂತ ದೇವಾಲಯ ಪ್ರವೇಶಕ್ಕೆ ಪ್ರಯತ್ನ ಮಾಡ್ತಾರೆ. ಸತ್ನಾಮಿಗಳು ಅಂತ ಒಂದು ಪಂಥ ಬರುತ್ತೆ. ಸತ್ಯನಾಮಿಗಳೇ ಸತ್ನಾಮಿಗಳಾಗ್ತಾರೆ. ಸತ್ನಾಮಿಗಳು ಗುರು ಘಾಸಿದಾಸ ಅದನ್ನು ಸ್ಥಾಪನೆ ಮಾಡಿರ್ತಾನೆ. ಅವರು ದೇವಾಲಯ ಪ್ರವೇಶಕ್ಕೆ ಭಾಳ ಪ್ರಯತ್ನ ಮಾಡ್ತಾರೆ. ಜನಿವಾರ ಧರಿಸಿ ಬಲವಂತ ದೇವಾಲಯ ಪ್ರವೇಶಕ್ಕೆ ಮುಂದಾದ ಸತ್ನಾಮಿಗಳು ಸವರ್ಣೀಯರಿಂದ ತೀವ್ರ ಪ್ರತಿಭಟನೆಯನ್ನು ಎದುರಿಸ್ತಾರೆ.
ಆ ಹಂತದಲ್ಲಿ ಪ್ರಬಲ ಶಕ್ತಿಯಾಗಿ ಮೈ ತಳೆದಿದ್ದು. ಸತ್ನಾಮಿಗಳ ಇನ್ನೊಂದು ಮುಂದುವರಿಕೆ ಆಗಿ ರಾಮನಾಮಿಗಳು. ಅದನ್ನು ಹೇಳಕ್ಕೆ ಸಮಯ ಇಲ್ಲ, ಅದಕ್ಕೋಸ್ಕರ ಜಂಪ್ ಮಾಡ್ತೀನಿ. ನೀವು ಎಲ್ಲ ಬುದ್ಧಿವಂತರಿದ್ದೀರಿ, ನೀವು ನೋಡಿಕೊಂಡು ಓದ್ಕೋಬೋದು, ಅದೆಲ್ಲ ಸಿಗುತ್ತೆ. ರಾಮನಾಮಿ ಸಮಾಜ ಸತ್ನಾಮಿಗಳಾದ ಮೇಲೆ ರಾಮನಾಮಿ ದೇವಾಲಯ ಪ್ರವೇಶಕ್ಕಾಗಿ ಇವರು ಕೂಡ ಒಂದು ಕದನದ ದಾರಿ ಹಿಡಿದು ಅವ್ರಿಗೆ ಸಾಕು ಅಂತ ಅನಿಸ್ತದೆ. ಸಾಕು ಅಂತ ಅನಿಸಿ ಅವರು ರಾಮನಾಮಿಗಳೇನು ಮಾಡ್ತಾರೆ, ಜನಿವಾರ ಧರಿಸಿದರು, ನೈರ್ಮಲ್ಯ ಪಾಲಿಸಿದರು, ದೇವಾಲಯ ಪ್ರವೇಶ ದೊರೆಯದ ಅಸ್ಪೃಶ್ಯರು ರಾಮನಾಮವನ್ನು ಏನು ಮಾಡ್ತಾರೆ, ನಿಮ್ಮ ದೇವರು ನಿಮಗಿರಲಿ, ನಮ್ಮ ದೇವರು ನಮಗಿರಲಿ ಅಂತ ಏನು ಮಾತಾಡಿದ್ರಲ್ಲ, ಅದೇ ರೀತಿ ರಾಮನಾಮಿಗಳು ರಾಮನ ಹೆಸರನ್ನ ತಮ್ಮ ಮೈ ಮೇಲೆ ಹಚ್ಚೆ ವಹಿಸ್ಕೊಳ್ತಾರೆ. ಇದು ಕೂಡ ಒಂದು ದೊಡ್ಡ ಪ್ರತಿಭಟನೆ. ಹಣೆ ಮೇಲೆ ಹಚ್ಚೆ ವಹಿಸ್ಕೊಳ್ತಾರೆ. ಕೆಲವರು ಮೈ ತುಂಬ ರಾಮನಾಮನ ಹಚ್ಚೆ ವಹಿಸ್ಕೊಂಡವ್ರ ಫೋಟೋಗಳು ಈಗಲೂ ಕೂಡ ನಿಮಗೆ ಕಾಣಿಸುತ್ತೆ. ಆಮೇಲೆ ಅವರು ರಾಮನಾಮ ಬರೆದಿದ್ದು ಟೋಪಿ ಇಟ್ಕೊಳ್ತಾರೆ, ಅದರ ಮೇಲೆ ಕೃಷ್ಣನ ಗರಿ ಇಟ್ಕೊಳ್ತಾರೆ, ರಾಮನ ಗರಿ ಇಟ್ಕೊಳ್ತಾರೆ, ನವಿಲ್ ಗರಿ. ಆಮೇಲೆ ರಾಮನಾಮ ಪ್ರಿಂಟ್ ಮಾಡಿ ದುಪ್ಪಡಿ ಹೊತ್ಕೊಳ್ತಾರೆ. ಈ ಥರದ್ದೊಂದು ಪ್ರತಿಭಟನೆ ನಡೀತದೆ. ದೇವಾಲಯ ಪ್ರವೇಶ ಅವರಿಗೆ ಸಿಗದೇ ಇದ್ದಿದ್ದಕ್ಕೆ. ಸೊ ನಿಮ್ಮ ರಾಮ ನೀವು ಇಟ್ಕೊಳ್ಳೋ, ನಮ್ಮ ರಾಮ ನನ್ನ ಮೈ ಮೇಲಿದ್ದಾನೆ, ನಮ್ಮಲ್ಲೇ ಇದ್ದಾನೆ ಅಂತ ಅನ್ನೋದೊಂದು ಮೈ ಮೇಲೆ ರಾಮನಾಮ ಹಚ್ಚೆ ವಹಿಸ್ಕೊಂಡು ಅದನ್ನು ಕೂಡ ಮೇಲ್ಜಾತಿಗಳು ಅಂತ ನಾವೇನು ಹೇಳ್ತೀವಿ ಅವು ನಿಯಂತ್ರಿಸೋದಿಲ್ಲ. ಹಿಂಸಾಚಾರಕ್ಕೆ ಇಳಿತಾರೆ. ಏನು ಮಾಡ್ತದೆ, ಈ ಥರ ರಾಮನಾಮ ಹಚ್ಚೆ ವಹಿಸ್ಕೊಂಡವ್ರನ್ನ ಕಿಡ್ನಾಪ್ ಮಾಡ್ತಾರೆ. ಅವರ ಶಾಲುಗಳನ್ನ ಮತ್ತೆ ಅವರ ಟೋಪಿಗಳಿಗೆ ಅಂಟಿಸಿದ ನವಿಲುಗರಿಗಳನ್ನ ಸುಟ್ಟು ಹಾಕ್ತಾರೆ. ಮತ್ತೆ ಅವ್ರನ್ನ ಹೊತ್ಕೊಂಡೋಗಿ ಅವ್ರ ಹಣೆ ಮೇಲೆ ಬರೆದಿದ್ದ ರಾಮನಾಮ ಅಳಿಸ್ಬೇಕು ಅಂತ ಹಣೆನ ಸುಡ್ತಾರೆ, ಆ ಚರ್ಮನ ಸುಟ್ಟಾಕ್ತಾರೆ, ರಾಮನಾಮ ತೆಗಿತಾರೆ. ಯಾಕೆ ಅಂತಂದ್ರೆ ಇವರು ಬಹಳ ಕನಿಷ್ಠರು, ರಾಮ ಬಹಳ ಪವಿತ್ರ, ಅವನ ಆ ದೇವನ ಹೆಸರು ಇಂಥ ಕೀಳು ಜನರ ಮೈ ಮೇಲೆ ಇರ್ಕೂಡ್ದು. ಅದು ಕೂಡ ಅಂತಿದೆ. ಒಂದು ಕಡೆ ದೇವಸ್ಥಾನಕ್ಕೆ ಬೇಡ ಅಂತೀರಿ, ಇನ್ನೊಂದು ಕಡೆ ಅವರೇ ಬರ್ಕೊಳ್ಳುವಂಥ ರಾಮನಾಮವನ್ನು ಕೂಡ ಈ ಥರ ಸುಟ್ಟಾಕ್ತೀರಿ. ಇದೇನಾಗುತ್ತೆ, ಆ ನಂತರ 1910ರಲ್ಲಿ ಇದು ನ್ಯಾಯಾಲಯದ ಮೆಟ್ಟಲ್ಲಿ ಇರ್ತದೆ. ಬ್ರಿಟಿಷ್ ಭಾರತದಲ್ಲಿ ಇದು ಕೋರ್ಟ್ಗೆ ಹೋಗುತ್ತೆ. ಕೋರ್ಟ್ಗೆ ಹೋದ್ಮೇಲೆ ಅಲ್ಲಿ ಮೇಲ್ಜಾತಿಗಳು ಹಲ್ಲೆಗಳನ್ನು ಸಮರ್ಥನೆ ಮಾಡ್ತವೆ, ಜಸ್ಟಿಫೈ ಮಾಡ್ತವೆ. ನಾವು ಅಟ್ಯಾಕ್ ಮಾಡಿದ್ದು ಸರಿ, ಯಾಕೆಂದ್ರೆ ಇವ್ರು ಕೀಳು ಜನ, ಇವ್ರ ಮೈ ಮೇಲೆ ರಾಮನಾಮ ಹಚ್ಕೋಕೂಡ್ದು, ಹಚ್ಚೆ ಒಯ್ಕೋಕೂಡ್ದು, ರಾಮನಾಮಕ್ಕೆ ಅಪವಿತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ರಾಮನಾಮ ಸವರ್ಣೀಯರ ಸ್ವತ್ತು ಅಂತ ವಾದ ಮಾಡ್ತಾರೆ. 1912 ಅಕ್ಟೋಬರ್ 12 ರಾಮನಾಮಿಗಳು ಕೇಸ್ ಗೆಲ್ತಾರೆ. ರಾಮನಾಮ ಎಲ್ರಿಗೂ ಸೇರಿದ್ದು ಅಂತ ನ್ಯಾಯಾಲಯ ತೀರ್ಪು ಬರುತ್ತೆ. ರಾಮನಾಮಿಗಳು ಏನು ಮಾಡ್ತಾರೆ, ಅವ್ರ ದೇವರು ಏನು ಆಗಿದ್ರೆ ಅವ್ರು ರಾಮನಾಮ ಮೈ ಮೇಲೆ ಹಚ್ಕೊಂಡಿದ್ದಾರೆ. ಹಾಗಿದ್ರೆ ಪೂಜೆ ಮಾಡೋಕ್ಕೆ ಏನಾದ್ರು ಒಂದು ಬೇಕಲ್ಲ, ಮೂರ್ತವಾದ್ದು, ಅಮೂರ್ತ ರೂಪ, ಅಮೂರ್ತನ ಪೂಜೆ ಮಾಡೋ ಹಂತ ಬಹಳ ಎತ್ತರದ ಹಂತ ಅಂತ. ಸೊ ಮೂರ್ತವಾದದ್ದು ಏನು ಬೇಕು, ರಾಮಚರಿತ ಮಾನಸ ಇಟ್ಕೊಳ್ತಾರೆ. ತುಳಸಿದಾಸರ ಬರೆದಿದ್ದ ರಾಮಚರಿತ ಮಾನಸ ಮತ್ತೆ ತುಳಸಿದಾಸರು ಇಬ್ಬರೂ ಕೂಡ ರಾಮಚರಿತ ಮಾನಸದಲ್ಲಿ ರಿಗ್ರೆಸಿವ್ ಆಗಿರುವಂಥ ಬಹಳಷ್ಟು ಆಲೋಚನೆಗಳಿದ್ದಾವೆ. ಆದ್ದರಿಂದ ತುಳಸಿದಾಸರನ್ನ ಬಹಳ ಅವರು ಕೂಡ ಯಥಾಸ್ಥಿತಿವಾದಿ ಅಂತಂದೇಳಿ ಎಲ್ಲ ತಿಳ್ಕೊಂಡಿರ್ತಾರೆ. ಆದರೆ ಇವ್ರು ಏನು ಮಾಡ್ತಾರೆ, ರಾಮನಾಮಿಗಳು ಅವರಿಗೆ ರಾಮಚರಿತ ರಾಮನಾಮಗಳು ದೇವರು ಅಂತ ಪೂಜೆ ಮಾಡ್ತಾರೆ. ಮಾನಸದಲ್ಲಿ ರಾಮನಾಮ ಒಂದೇ ಪ್ರಶ್ನಾತೀತ ಆಗ್ತದೆ ಅವರಿಗೆ. ರಾಮಚರಿತ ಮಾನಸದಲ್ಲಿ ಉಳಿದಿದ್ದೆಲ್ಲನೂ ಕೂಡ ಅವರು ರೀಡಿಫೈನ್ ಮಾಡ್ತಾ ಹೋಗ್ತಾರೆ, ಮರುವ್ಯಾಖ್ಯೆ ಒಳಪಡಿಸ್ತಾ ಹೋಗ್ತಾರೆ. ತಮ್ಮ ನಂಬಿಕೆಗಳು ಮತ್ತು ಮೌಲ್ಯಗಳಿಗೆ ವ್ಯತಿರಿಕ್ತವಾದ ಅಂಶಗಳನ್ನು ರಾಮನಾಮಗಳು ಬದಿಗೆ ಸರಿಸುತ್ತಾರೆ. ಹೀಗೆ ಮಾನಸ ಏಕಕಾಲಕ್ಕೆ ಪವಿತ್ರ ಗ್ರಂಥವು ಮತ್ತೆ ಮರುವ್ಯಾಖ್ಯಾನ, ಟೀಕೆ, ಟಿಪ್ಪಣಿಗಳನ್ನು ಸೇರಿಸಿಕೊಂಡ ಮುಕ್ತ ಗ್ರಂಥ ಕೂಡ ಆಗ್ತದೆ. ಸೊ ಈ ಕಾಲ ಪ್ರವಾಹದ ಹೊಡೆತದಲ್ಲಿ ಇವತ್ತು ರಾಮನಾಮಿಗಳು ಎಲ್ಲಿದ್ದಾರೆ ಅಂತ ನೀವು ಹುಡ್ಕೋಕ್ ಹೋದರೆ ಅವರು ನಶಿಸಿ ಹೋಗ್ತಾ ಇದ್ದಾರೆ. ಅವರು ಇವತ್ತಿನ ಯಥಾಸ್ಥಿತಿವಾದಕ್ಕೆ ಬಾಗಿ ಹೋಗಿದ್ದಾರೆ. ರಾಮನಾಮಿಗಳಿಗಿಂತ ಹಿಂದೆ ಸ್ವಲ್ಪ ಹಿಂದ್ಗಡೆ ಹೋದರೆ ನಾನು ಈಗಾಗಲೇ ಹೇಳಿರ್ತಾರ ಚಮ್ಮಾರ ಸಂತ ಕವಿ ರವಿದಾಸ ಸಿಗ್ತಾನೆ. ಆ ನಂತರ ಮತ್ತಷ್ಟು ಹಿಂದಕ್ಕೆ ಹೋದರೆ 14ನೇ ಶತಮಾನ ಸಂತ ಕವಿ ಕಬೀರದಾಸ ಸಿಗ್ತಾನೆ.
ಕಬೀರದಾಸನ ದೋಹೆಗಳನ್ನು ಮತ್ತು ಅವರ ವಚನಗಳನ್ನು ಹಿಂದಿಯಿಂದ ಕನ್ನಡಕ್ಕೆ ಅನುವಾದ ಇತ್ತೀಚೆಗೆ ತುಂಬ ಅದ್ಭುತವಾಗಿ ಬಂದಿದೆ. ಪುಸ್ತಕ ಓದದೇ ಇರುವಂಥ, ಸಾಹಿತ್ಯ ಓದದೇ ಇರುವಂಥ ನಮ್ಮ ವಿದ್ಯಾರ್ಥಿಗಳಿಗೆ ಭವಿಷ್ಯ ನಾನಂತೂ ನೋಡಲ್ಲ. ಸಾಹಿತ್ಯ ದೂರ ಇಟ್ಟುವಂಥವ್ರಿಗೆ, ಪತ್ರಿಕೋದ್ಯಮ ವಿದ್ಯಾರ್ಥಿಗಳಾದ್ರೂ ಕೂಡ ಮನುಷ್ಯರಾಗೋಕ್ಕೋಸ್ಕರ ನಾವು ಸಾಹಿತ್ಯ ಓದಲೇಬೇಕಾಗುತ್ತೆ. ನಿಮ್ಮ ಈ ಮಾಯಾ ಕನ್ನಡ ಇದೆಯಲ್ಲ, ಇದನ್ನು ದೂರ ಇಡಿ, ಪುಸ್ತಕ ಓದಿ ಅಂತ ಕೇಳ್ಕೊಳ್ತೀನಿ. ಹಂಸ ಏಕಾಂಗಿ ಅಂತ, ಹಂಸ ಏಕಾಂಗಿ ಅನ್ನೋದೊಂದು ಪುಸ್ತಕ. ಅದನ್ನು ಬರೆದಿರೋಲ್ಲ, ಅದೊಂದು ಅನುವಾದ, ಕೇಶವ ಮಳೆಗೆ ಅಂತ. ಅದಕ್ಕಿಂತ ಕಬೀರದಾಸರು, ಕಬೀರವರು ಕನ್ನಡದಲ್ಲೇ ಬರೆದಿದ್ದಾರೆ ಅನ್ನೋಷ್ಟು ಅದ್ಭುತವಾಗಿ ಇದೆ ಟ್ರಾನ್ಸ್ಲೇಷನ್. ಆಮೇಲೆ ನೀವು ಕನ್ನಡವನ್ನು ಹೊಸ ಕಣ್ಣಿನಿಂದ ನೋಡೋಕ್ಕೆ ಆಹ್ವಾನ ಕೊಡುವಷ್ಟು ಸಮರ್ಥವಾಗಿದೆ ಟ್ರಾನ್ಸ್ಲೇಷನ್ನು, ಹಂಸ ಏಕಾಂಗಿ ಅಂತ ನಮ್ಮ ಪುಸ್ತಕ. ಆಮೇಲೆ ಇನ್ನಷ್ಟು ಹಿಂದೆ ಹೋದರೆ, ಕಬೀರರಿಗಿಂತ ಹಿಂದೆ ಹೋದರೆ ಬಹಳ ದೊಡ್ಡ ಬಂಡಾಯ ನಡೆಯುತ್ತಲ್ಲ, ವಚನ ಚಳವಳಿ ನಡೀತದೆ, ವಚನ ಸಾಹಿತ್ಯ. ಸೊ ಹೀಗೆ ಸಾಮಾಜಿಕ ಅಸಮಾನತೆ, ಧಾರ್ಮಿಕ ಶೋಷಣೆ, ಸಾಂಸ್ಕೃತಿಕ ಆಷಾಢಭೂತಿತನ ಅತ್ಯಂತ ನಿಷ್ಠುರವಾಗಿ ನಿರಾಕರಿಸಿದ್ದ ಕಬೀರ ಟಿಪ್ಪಣಿ ಮಾಡ್ಕೊಂಡಿದ್ದೀನಿ. ನಾರಾಯಣ ಅವರು ಬರೆದಿದ್ದು ಮತ್ತೆ ಮಾಡ್ಕೊಂಡಿದ್ದೆ. ಟೈಮ್ ಇಲ್ಲ ಅಂತ ನಮ್ಗೆ ಏನಾಗ್ಬಿಟ್ಟಿದೆ ಗೊತ್ತಾ, ಸ್ನೋಬಾಲ್ ಎಫೆಕ್ಟ್ ಅಂತ ನೋಡ್ತೀರಾ. ಸಾಹಿತ್ಯ ಓದೋದ್ರ ಜೊತೆಗೆ ಇಂಗ್ಲೀಷ್ ಓದಿ, ಇಂಗ್ಲೀಷ್ ಪತ್ರಿಕೆಗಳು ಓದಿ. ಕನ್ನಡ ಓದಬೇಡಿ ಅಂತ ನಾನು ಹೇಳಿ, ಕನ್ನಡ ಓದಲೇಬೇಕು, ಅದ್ರ ಜೊತೆ ಇಂಗ್ಲೀಷ್ ಓದಬೇಕು. ಇಂಗ್ಲೀಷ್ ನಿಮಗೆ ಹೊಸ ಬಾಗಿಲುಗಳನ್ನು, ಹೊಸ ಕಿಟಕಿಗಳನ್ನ ತೆರೆದು ಭಾಳ ದೊಡ್ಡ ದಿಗಂತ ಆಕಾಶನ, ಸಾಗರ ಸಮುದ್ರಗಳನ್ನು ತೋರಿಸುವಂಥ ಒಂದು ಕಿಟಕಿ ಅದು. ಅದನ್ನು ಮುಚ್ಚಬೇಡಿ. ಅದನ್ನು ಮುಚ್ಚಿದರೆ ನಿಮ್ಮ ಅಧ್ಯಯನ ಪೂರ್ತಿ ಆಗೋದಿಲ್ಲ. ಸೊ ಟೈಮ್ ಇಲ್ಲ. ಅದೇ ಸ್ನೋಬಾಲ್ ಎಫೆಕ್ಟ್ ಅಂದರೆ ಬೆಳಿಗ್ಗೆಯಿಂದ 1.5 ಗಂಟೆ ಲೇಟಾಗಿ ಶುರುವಾಗಿರುವಂಥ ಈ ಗೋಷ್ಠಿಗಳು. ಸ್ನೋಬಾಲ್ ಅಂದರೆ ಹಿಮದ ಚೆಂಡು, ಹಿಮದ ಹಾದಿಯಲ್ಲಿ ಉರುಳುವಂಥ ಹಿಮದ ಚೆಂಡು ಉರುಳ್ತಾ 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 ದೊಡ್ಡದಾಗ್ತಾ 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 ಹೋಗುತ್ತೆ, ಭಾಳ ದೊಡ್ಡದಾಗುತ್ತೆ. ಹಾಗೆ ಕಡೇ ಗೋಷ್ಠಿ ಮೇಲೆ ಈ ಪ್ರೆಷರ್ ಬಿದ್ದಿದೆ. ನನಗೆ ಮೇಡಮ್ ಭಾರತಿ ಅವರು ಕೆಳಗಡೆ ಕೂತ್ಕೊಂಡ್ರೆ ನಾನು ಭಾಳ ನೆಮ್ಮದಿ ಆಗ್ತಿದೆ. ಇಲ್ಲಿದ್ದರೆ ಚೀಟಿ ಕೊಡ್ತಿದ್ರು ಅಂತಂದೇಳಿ. ನರಸಿಂಹಮೂರ್ತಿ ಅವರು ನಮ್ಮವರೇ, ಸ್ವಲ್ಪ ಸಹಿಸ್ಕೊಳ್ತಾರೆ ಅಂತ ಅನಿಸ್ತೀನಿ. ಕನಕ ಪ್ರಜ್ಞೆ ಏನು ಅಂತ, ಅದು ಏನು ಅಂತ ಚಿಂತಕರು ಅತ್ಯಂತ ಸ್ಫುಟವಾಗಿ ಇದುವರೆಗೂ ಹೇಳಿದ್ದಾರೆ. ಅದನ್ನು ವಿಸ್ತರಿಸಕ್ಕೆ ಹೋಗೋದಿಲ್ಲ, ಕಾಲಮಿತಿನೇ ದೊಡ್ಡ ಕಾರಣ. ಈ ಪತ್ರಿಕೆಗಳು, ಸುದ್ದಿ ಚಾನೆಲ್ಗಳು, ರೇಡಿಯೋ, ಅಂತರ್ಜಾಲ ತಾಣಗಳ ಮುಂತಾದ ಸಮೂಹ ಮಾಧ್ಯಮಗಳಲ್ಲಿ ನಾವು ನೋಡುವಂಥ ಮತ್ತು ಆಲಿಸುವಂಥ ಸುದ್ದಿ ಇದೆಯಲ್ಲ, ಇದು ತಂತಾನೇ ಓದುಗರ ಮುಂದೆ ಆಯ್ಕೆಯಾಗಿ ಪ್ರತ್ಯಕ್ಷ ಆಗೋದಲ್ಲ. ಇದನ್ನು ನಿಮ್ಮಂಥ ಮನುಷ್ಯರನ್ನೇ ಅದನ್ನು ಆಯ್ಕೆ ಮಾಡಿ, ಇದು ಮುಖಪುಟಕ್ಕೆ ಹೋಗಬೇಕು, ಒಳಪುಟಕ್ಕೆ ಹೋಗಬೇಕು, ಇದು ಡಬಲ್ ಕಾಲಮ್ ಬರಬೇಕು, ಅಥವಾ ಇದು ಬುಲೆಟಿನ್ಗಳಲ್ಲಾದರೆ ಲೀಡಲ್ಲೇ ಬರಬೇಕು, ಇದು ಹಿಂಗೆ ಹೋಗಬೇಕು, ಇದು ಹೋಗಲೇಬಾರ್ದು, ಇದು ಹೋದರೆ ಇಷ್ಟೇ ಹೋಗಬೇಕು ಅಂತ ನಿರ್ಧಾರ ಮಾಡೋದು ಇನ್ನೂ ರೋಬೋಗಳು ಬಂದಿಲ್ಲ. ಬರ್ಬೋದು, ರೋಬೋಗಳು ಬರ್ಬೋದು, ಅದು ಇನ್ನೂ ಮನುಷ್ಯರೇ ಮಾಡ್ತಾ ಇದ್ದೀವಿ. ಸೊ ಇಂತಿಂಥ ಸುದ್ದಿಗೆ ಇಷ್ಟಿಷ್ಟೇ ಪ್ರಾಮುಖ್ಯತೆ, ಇಂತಿಂಥ ಪುಟಗಳಲ್ಲಿ ಪ್ರಕಟ ಆಗಬೇಕು, ಇದೆಲ್ಲ ತೀರ್ಮಾನ. ಸ್ಥೂಲವಾಗಿ ಹೇಳೋದಾದರೆ ಮುಖ್ಯ ವರದಿಗಾರರು ವಿಭಾಗ, ಉಪಸಂಪಾದಕರು, ಹಿರಿಯ ಮುಖ್ಯ ಉಪಸಂಪಾದಕರು, ಸುದ್ದಿ ಸಂಪಾದಕರು ಪತ್ರಿಕೆಯ ಅಜಮಾಸು ಒಲವು ನಿಲುವುಗಳಿಗೆ ಅನುಗುಣವಾಗಿ ಸುದ್ದಿಯನ್ನು ಆರಿಸಿ ತರ್ಜುಮೆ ಮಾಡಬೇಕಾದರೆ ತರ್ಜುಮೆ ಮಾಡಿ ತಲೆಬರ ನೀಡಿ ಅದು ಅಚ್ಚಾಗಬೇಕಿರೋ ಪುಟದ ಸಂಖ್ಯೆಯನ್ನು ನಮೂದಿಸುತ್ತಾರೆ. ಮಧ್ಯಾಹ್ನದಂದು ನಡೆಯುವ ಹಲವು ಸಂಪಾದಕೀಯ ಸಭೆಗಳು ದೇಶದಲ್ಲಿನ ಆಗುಹೋಗುಗಳ ಮತ್ತು ಸುದ್ದಿಗಳ ಒಳಹರಿವನ್ನು ಅವಲೋಕಿಸುತ್ತವೆ. ಸಂಜೆ ನಡೆಯುವ ಅಂತಿಮ ಸಂಪಾದಕೀಯ ಸಂಪಾದನೆ ಅದು ಇದೆಲ್ಲ ನಿರ್ಧಾರ ಆಗುತ್ತೆ ಅಂತಿಮವಾಗಿ. ಈ ತೀರ್ಮಾನ ನಂತರ ಕೂಡ ತಡರಾತ್ರಿಯ ಬೆಳವಣಿಗೆಗಳಿಗೆ ಅನುಗುಣವಾಗಿ ಪ್ರಾಶಸ್ತ್ಯಗಳು ಬದಲಾಗುವುದುಂಟು. ದೈನಂದಿನ ಆಗುಹೋಗುಗಳ ಕುರಿತು ಪತ್ರಿಕೆ ಖುದ್ದು ತಳೆಯುವ ನಿಲುವನ್ನು ಸಂಪಾದಕೀಯ ಅಂತ ಕರೀತಾರೆ. ಸಂಪಾದಕೀಯಗಳು ಓದಬೇಕು, ಹಿಂದೂ ಪತ್ರಿಕೆ ಸಂಪಾದಕೀಯಗಳು ಓದಬೇಕು. ನನಗೆ ಇತ್ತೀಚೆಗೆ ಹಿಂದೂ ಪತ್ರಿಕೆ ಸಂಪಾದಕೀಯಕ್ಕಿಂತ ಬಹಳ ಪ್ರಖರವಾಗಿ ನಮ್ಮ ನಾಡಿನದೇ ಆದ ಒಂದು ಪತ್ರಿಕೆ ಬರೀತಿರೋ ಸಂಪಾದಕೀಯ ನನಗೆ ಭಾಳ ಇಷ್ಟ ಆಗ್ತದೆ. ಅದು ಡೆಕ್ಕನ್ ಹೆರಾಲ್ಡ್ ಸಂಪಾದಕೀಯಗಳು. ಡೆಕ್ಕನ್ ಹೆರಾಲ್ಡ್ ಸಂಪಾದಕೀಯಗಳು ಹಿಂದೂ ಪತ್ರಿಕೆ ಸಂಪಾದಕಗಳಿಗಿಂತ ಮೊನಚಾಗಿರ್ತವೆ ಮತ್ತು ಇನ್ನೂ ಸರಳವಾಗಿರ್ತವೆ, ನೇರವಾಗಿ ಮನಸ್ಸಿಗೆ ಮುಟ್ಟುತ್ತೆ. ಅದು ಶಬ್ದಾಡಂಬರವನ್ನು, ಶಬ್ದ ವೈಭವವನ್ನು ಹೊತ್ತು ಬರೋದಿಲ್ಲ ಅದು. ಆದ್ದರಿಂದ
ನನ್ನ ಪ್ರಿಫರೆನ್ಸ್ ಇತ್ತೀಚಿನ ದಿನಗಳಲ್ಲಿ ಡೆಕ್ಕನ್ ಹೆರಾಲ್ಡ್ ಸಂಪಾದಕಿಗಳು. ಸೊ ಈ ಎಲ್ಲ ಹಂತಗಳನ್ನು ಒಳಗೊಳ್ಳುವ ಪತ್ರಿಕಾ ಸಿಬ್ಬಂದಿಯ ಕಾರ್ಯಶಾಲೆ ಏನಿರ್ತದೆ ಅದನ್ನು ಸುದ್ದಿಮನೆ ಅಂತ ಕರೀತಾರೆ. ಸುದ್ದಿಮನೆಗಳು ಸ್ಥೂಲವಾಗಿ ಆಯಾ ಪತ್ರಿಕೆಯ ಒಲವು ನಿಲುವುಗಳ ಇಂಗಿತದೊಂದಿಗೆ ಕೆಲಸ ಮಾಡ್ತವೆ ಎಂಬುದನ್ನು ಈಗಾಗಲೇ ಹೇಳಿದ್ದೀವಿ. ಆದರೆ ಈ ಒಟ್ಟಂದದ ಒಲವು ನಿಲುವುಗಳನ್ನು ಮೀರಿ ಸುದ್ದಿಮನೆಯಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳ ವೈಯಕ್ತಿಕ ಒಲವು ನಿಲುವುಗಳ ಸುದ್ದಿ ಆಯ್ಕೆ ಪ್ರಕಟಣೆಯಲ್ಲಿ ಕೆಲವೊಮ್ಮೆ ಪ್ರತ್ಯಕ್ಷವಾಗಿಯೂ, ಕೆಲವೊಮ್ಮೆ ಅಪ್ರತ್ಯಕ್ಷವಾಗಿಯೂ, ಕೆಲವೊಮ್ಮೆ ನವಿರಾಗಿಯೂ ಮತ್ತೆ ಕೆಲವೊಮ್ಮೆ ರೂಕ್ಷವಾಗಿಯೂ ಪಾತ್ರವಹಿಸುತ್ತವೆ. ಹೀಗಾಗಿ ಪತ್ರಿಕೆಗಳ ಸುದ್ದಿಮನೆಗಳು ಆದಷ್ಟು ಸುತ್ತಮುತ್ತಲ ಸಮುದಾಯಗಳ, ಸಮಾಜ ಸಮುದಾಯಗಳ ಪ್ರಾತಿನಿಧ್ಯವನ್ನು ಪ್ರತಿಫಲಿಸಬೇಕಾಗಿದೆ. ನ್ಯೂಸ್ ರೂಮ್ ಶುಡ್ ರಿಫ್ಲೆಕ್ಟ್ ದ ಕಮ್ಯುನಿಟಿ ಆ್ಯಂಡ್ ಸೊಸೈಟಿ ಅರೌಂಡ್. ಮಹಿಳೆಯರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಆದಿವಾಸಿಗಳನ್ನು ಒಳಗೊಳ್ಳಬೇಕು. ಕನಕ ಪ್ರಜ್ಞೆ ಭಾಗವಾಗಿ ಬರುವಂಥದ್ದು ಇದು. ಕೇವಲ ಕೆಳಹಂತ ನಡುಹಂತಗಳಲ್ಲಿ ಮಾತ್ರವಲ್ಲದೆ ಸುದ್ದಿ ಆಯ್ಕೆಯ ಉನ್ನತ ಹಂತದಲ್ಲೂ ಇಂತಹ ಪ್ರಾತಿನಿಧ್ಯ ಇರಬೇಕು. ಅಂತಹ ಸುದ್ದಿ ಮನೆಯನ್ನೇ ಆದರ್ಶಪೂರ್ಣ ಸುದ್ದಿ ಮನೆ ಅಂತ ಕರೆಯಲಾಗ್ತದೆ. ಮೇಲ್ಜಾತಿ ಕೀಳು ಜಾತಿ ಏಣಿ ಶ್ರೇಣಿಗಳ ಸಮಾಜ ನಮ್ಮದು, ಅಕ್ಷರಗಳನ್ನು ನೂರಾರು ಕಾಲ ಇಟ್ಟುಕೊಂಡಿದ್ದ ಅಂತ, ಈಗಲೂ ದೈಹಿಕ ಶ್ರಮ ಕೀಳೆಂದು, ಬೌದ್ಧಿಕ ಅರಿವನ್ನು ಮೇಲೆಂದು ಬಗೆದಿರುವ ಮೌಲ್ಯ ವ್ಯವಸ್ಥೆ ನಮ್ಮದು. ಸಭಾಕಂಪನ ನನಗೆ ಸರ್ ನಿಮಗೆ ಗೊತ್ತಾಗ್ತಿದೆಯಲ್ಲ ಸರ್, ನಾನು ತೋರುತ್ತಾ ಇರೋದು. ಹೀಗಾಗಿ ನಮ್ಮ ಪತ್ರಿಕೆಗಳು, ಅವುಗಳ ಸುದ್ದಿಮನೆಗಳು ಇದೇ ಸಮಾಜದ ಪ್ರತಿಬಿಂಬ ಆಗಿ ಹೋಗಿವೆ. ಕಳೆದ ಕೆಲ ದಶಕಗಳಿಂದ ಮಹಿಳೆಯರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರ ಪ್ರಾತಿನಿಧ್ಯ ಕೆಲ ಪತ್ರಿಕೆಗಳಲ್ಲಾದರೂ ಅಲಂಕಾರಿಕ ರೀತಿಯಲ್ಲಾದರೂ ಕಂಡು ಬಂದಿರುವುದು ಹೌದು. ನಾನು ಹೇಳ್ತಿರೋದು ಬರೀ ಕರ್ನಾಟಕ ಹೇಳ್ತಿಲ್ಲ, ಇಡೀ ದೇಶದ ಹೇಳ್ತಾ ಇದ್ದೀನಿ. ಇಡೀ ದೇಶನೂ ಕೂಡ ಕರ್ನಾಟಕ ಭಾಗ, ಇಡೀ ದೇಶದ ಭಾಗ ಕರ್ನಾಟಕ ಕೂಡ ಆಗಿದೆ. ಆದರೆ ಸುದ್ದಿಮನೆಗಳ ಉನ್ನತ ಹಂತವನ್ನು ಈ ಅಲಂಕಾರಿಕ ಪ್ರಾತಿನಿಧ್ಯ ಕೂಡ ಈಗಲೂ ಮುಟ್ಟಿಲ್ಲ. ಈ ಅಲಂಕಾರಿಕ ಪ್ರಾತಿನಿಧ್ಯ ಏನು ಸಿಕ್ಕಿದೆ ಈ ಎಲ್ಲ ವರ್ಗಗಳಿಗೆ, ಇನ್ನೂ ಕೂಡ ಅದು ಕೂಡ ಇನ್ನೂ ಸುದ್ದಿಮನೆಗಳ ಉನ್ನತ ಹಂತನ ಮುಟ್ಟಿಲ್ಲ. ಪ್ರಜ್ಞಾಪೂರ್ವಕ ಮತ್ತು ಅಪ್ರಜ್ಞಾಪೂರ್ವಕವಾಗಿ ಅಥವಾ ತಿಳಿಯದೆಯೋ ನುಸುಳುವ ಪೂರ್ವಗ್ರಹಗಳು ದೋಷಗಳಿಗೆ ದಾರಿ ಮಾಡಿಕೊಡುತ್ತವೆ. ವಿದೇಶಗಳಲ್ಲಿ ಕಪ್ಪು ವರ್ಣೀಯರನ್ನ ಈ ಥರ ನಡೆಸ್ಕೊಳ್ಳಲಾಗಿದೆ. ಹಸಿವಿನ ಗ್ರಹಿಕೆ ನೋಡಿ, ಪತ್ರಕರ್ತರು ಬೇರೆ ಬೇರೆ ಹಿನ್ನೆಲೆಗಳಿಂದ ಬಂದರೆ ಸುದ್ದಿ ವೈವಿಧ್ಯ ಎಷ್ಟು ಬೇರೆ ಆಗುತ್ತೆ, ಒಳನೋಟಗಳು ಹೆಂಗೆ ಡಿಫರ್ ಆಗ್ತವೆ ಅಂತ ಅನ್ನೋದಕ್ಕೆ ಹೊಸ ಸುದ್ದಿ ಕಥಾನಕಗಳು ವೈವಿಧ್ಯಮಯ ಹಿನ್ನೆಲೆಗಳಿಂದ ಪತ್ರಕರ್ತರ ಒಳನೋಟಗಳಿಂದ ಹುಟ್ಟುತ್ತವೆ. ಮೇಲಿನಿಂದ ಕಾಣುವ ನೋಟ ಬೇರೆಯಾದರೆ ಕೆಳಗಿನಿಂದ ಮತ್ತೆ ಬದಿಯಿಂದ ಕಾಣುವ, ಪಾರ್ಶ್ವಗಳಿಂದ ಕಾಣುವ ನೋಟನೇ ಬೇರೆ ಆಗಿರ್ತದೆ. ಉದಾಹರಣೆಗೆ ಹಸಿವಿನ ಗ್ರಹಿಕೆ. ಹಸಿವು ಅಂದ್ರೆ ಏನು, ಅದರ ಬಾಧೆ ಎಂಥದ್ದು? ಹಸಿವಿನ ಗ್ರಹಿಕೆ, ಅವಮಾನದ ಗ್ರಹಿಕೆ, ನೋವಿನ ಗ್ರಹಿಕೆಗಳು ಏಣಿ ಶ್ರೇಣಿಯ ಸಮಾಜದಲ್ಲಿ ತುಳಿದವರು ಮತ್ತು ತುಳಿಸಿಕೊಂಡವರು, ಹಸಿದವರು ಮತ್ತು ಉಂಡವರು, ಅವಮಾನಿತರು ಮತ್ತು ಅವಮಾನ ಮಾಡುವವರಲ್ಲಿ ಏಕರೂಪವಾಗಿರುವುದು ಸಾಧ್ಯವಿಲ್ಲ. ಅವಮಾನ ಮಾಡೋರು ಮತ್ತೆ ಅವಮಾನ ಮಾಡಿಸ್ಕೊಳ್ಳೋರು, ಹಸಿದವರು ಮತ್ತು ಉಂಡವರು ಹಸಿವನ್ನು ಒಂದೇ ಥರ ನೋಡ್ತಾರೆ, ಅವಮಾನ ಒಂದೇ ಥರ ನೋಡ್ತಾರೆ. ಇಬ್ಬರು ಬೇರೆ ಬೇರೆ ನೆಲೆಗಳಿಂದ ನೋಡ್ತಾರೆ. ಒಬ್ಬರು ಕೆಳಗಿಂದ ನೋಡಿರ್ತಾರೆ, ಒಬ್ಬರು ಮೇಲಿಂದ ನೋಡಿರ್ತಾರೆ. ಆದ್ದರಿಂದ ಇದು ಏಕರೂಪವಾಗಿರೋದು, ಈ ಗ್ರಹಿಕೆ ಏಕರೂಪ ಆಗಿರೋದು ಸಾಧ್ಯ ಇಲ್ಲ. ಸ್ಕಿಪ್ ಮಾಡ್ತಾರೆ ಸರ್. ಹಿಂಸೆಯಿಂದ ಕೂಡಿದ ಶ್ವೇತವರ್ಣೀಯ ಶ್ರೇಷ್ಠತೆ ಮತ್ತು ದ್ವೇಷ ಬಿತ್ತುವ ಭಾಷಣಗಳು ವಿದೇಶಗಳಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ಅದರ ತದ್ರೂಪಿನಂತೆ ಭಾರತದಲ್ಲಿ ಹಿಂಸಾವಾದಿ ಸವರ್ಣೀಯ ಶ್ರೇಷ್ಠತೆ ಮತ್ತು ದ್ವೇಷ ಬಿತ್ತನೆಯ ಭಾಷಣಗಳು ವಾತಾವರಣಕ್ಕೆ ವಿಷ ಕಕ್ಕುತ್ತಿವೆ. ಈ ಬಾಬತ್ತಿನಲ್ಲಿ ದೇಶವನ್ನು ಆಳುವವರೇ ಮುಂಚೂಣಿಯಲ್ಲಿದ್ದಾರೆ. ಇಂತಹ ಸನ್ನಿವೇಶದಲ್ಲಿ ಇಷ್ಟು ಕಾಲ ಸುದ್ದಿಮನೆಗಳನ್ನು ಆಳಿಕೊಂಡು ಬಂದಿರುವ ಏಕಮುಖಿ ಗ್ರಹಿಕೆಯೇ ಈಗಲೂ ಮುಂದುವರೆದಿದೆ. ಹೀಗಾಗಿಯೇ ನಮ್ಮ ಸುತ್ತಮುತ್ತಲ ಬಹುತೇಕ ಪತ್ರಿಕೆಗಳು ಸವರ್ಣೀಯ ಪಾರಮ್ಯದ ಏಕಮುಖಿ ಗ್ರಹಿಕೆಯನ್ನೇ ಉನ್ಮಾದದಿಂದ ಬಿಂಬಿಸತೊಡಗಿವೆ. ಆರೋಗ್ಯಕರ ಮಾಧ್ಯಮಗಳು ತಲೆ ಎತ್ತಬೇಕಿದ್ದರೆ ಪತ್ರಿಕೆಗಳ ಅರ್ಥವ್ಯವಸ್ಥೆಯ ಮಾದರಿಯು ಮಾರುಕಟ್ಟೆ ನಿರ್ದೇಶಿತ ಬಂಡವಾಳಶಾಹಿ ಆತ್ಮವನ್ನು ತ್ಯಜಿಸುವ ಜೊತೆಗೆ ಬಹುಗ್ರಹಿಕೆಗಳಿಗೆ ಸುದ್ದಿಮನೆಯಲ್ಲಿ ಜಾಗ ಸಿಗಬೇಕಾಗಿದೆ. ಸರ್ವರನ್ನು ಒಳಗೊಳ್ಳುವ ಇನ್ಕ್ಲೂಸಿವ್ ನ್ಯೂಸ್ ರೂಮ್ಸ್
ಸುದ್ದಿ ಮನೆಗಳು ಹಿಂದೆಂದಿಗಿಂತಲೂ ಹೆಚ್ಚು ತುತ್ತಾಗಿ ರೂಪುಗೊಳ್ಳಬೇಕಾಗಿದೆ. ಭಾರತೀಯ ಸಮಾಜದ ಸುದ್ದಿ ಮನೆಗಳ ಪಯಣ ಹಿಂದೆಂದಿಗಿಂತಲೂ ಹೆಚ್ಚು ವಿರುದ್ಧ ದಿಕ್ಕಿನಲ್ಲಿ ಸಾಗಿರುವುದು ಏಕಕಾಲಕ್ಕೆ ಬಹಳ ದೊಡ್ಡ ವಿಡಂಬನೆಯೂ ಮತ್ತು ಗಂಡಾಂತರಕಾರಿಯೂ ಆಗಿದೆ. ಒಂದು ಮಾತು ವಿಶ್ವಗುರು ಅಂತ ನೀವು ಕೇಳಿಸ್ಕೊಳ್ತಾನೆ ಇರ್ತೀರಿ, ಹಾಗೇನೆ ಓಂ ಸಹನಾವತು ನಮಗೆಲ್ಲ ಹೇಳ್ಕೊಟ್ಟಿದ್ದಂಥ ಒಂದು ಓಂ ಸಹನಾವತು ಸಹನೌ ಭುನಕ್ತು ಸಾಗೀರೆ ಕರವಾವಹೆ ತೇಜಸ್ವಿನ ಉದೀತಮಸ್ತು ಮಾ ವಿದ್ವಿಷಾವಹೆ ಓಂ ಶಾಂತಿ ಶಾಂತಿ ಶಾಂತಿ. ಇದರ ಅರ್ಥ ಏನು? ಆ ಪರಮಾತ್ಮ ನಮ್ಮನ್ನು ಜೊತೆಯಾಗಿ ರಕ್ಷಿಸಲಿ, ಜೊತೆಯಾಗಿ ಆಹಾರ ಸೇವಿಸುವಂತೆ ಮಾಡಲಿ, ಜೊತೆಯಾಗಿ ಸಾಹಸದ ಕಾರ್ಯ ಮಾಡ್ತೀವಿ, ನಾವು ಧೀರ ಕಾರ್ಯ ಮಾಡ್ತೇವೆ, ನಮ್ಮ ಅಧ್ಯಯನ ತೇಜಸ್ಸಿನಿಂದ ಕೂಡಿರಲಿ, ದ್ವೇಷವೆಂಬುದು ಎಂದೆಂದಿಗೂ ನಮ್ಮನ್ನು ಆವರಿಸಿಕೊಳ್ಳದಿರಲಿ ಎಂಬ ಅರ್ಥದ ಶ್ಲೋಕವಿದು. ವಸುದೈವ ಕುಟುಂಬಕಂ ತತ್ವವನ್ನು ಸಾರುವ ದೇಶ ನಮ್ಮದೆಂದು ಎದೆ ತಟ್ಟಿಕೊಳ್ಳುತ್ತೇವೆ. ಆದರೆ ಅಸಲು ಆಚರಣೆಯಲ್ಲಿರುವುದು ಏನು? ಇದೆಲ್ಲವೂ ನೂರಾರು ವರ್ಷಗಳಿಂದ ಕಾಗದದ ಮೇಲೆ ಹೆಚ್ಚೆಂದರೆ ಬಾಯಿ ಮಾತನ್ನು ಬಡಾಯಾಗಿ ಉಳಿದಿರುವುದು ಸುಳ್ಳಲ್ಲ. ಭಾರತೀಯ ಮಾಧ್ಯಮಗಳಲ್ಲಿ ಮೇಲ್ಚಾತಿಗಳ ಪ್ರಾಬಲ್ಯ ಈಗಾಗಲೇ ಹೇಳಿದ್ದೀನಿ. ಸುದ್ದಿ ಮನೆಗಳನ್ನು ಸುದ್ದಿ ಸಂಗ್ರಹದ ವಿಧಾನಕ್ಕೆ ವಿವಿಧತೆಯನ್ನು ತಂದು ತುಂಬುವಲ್ಲಿ ಸೋತಿವೆ. ಇದು ರುಜುವಾಗಿ ಈ ದಿಕ್ಕಲ್ಲಿ ಒಂದು ರಿಸರ್ಚ್ ನಡೆಯುತ್ತೆ. ಈ ವಾಸ್ತವವನ್ನು, ಇದು ಸುಮ್ಮನೆ ಗಾಳಿ ಮಾತಲ್ಲ, ಇದು ಆಕ್ಸ್ಫ್ಯಾಮ್ ಇಂಡಿಯಾ ಆ್ಯಂಡ್ ನ್ಯೂಸ್ ಲಾಂಡ್ರಿ ಹೆಸರು ಕೇಳಿದ್ದೀರಾ ಮಕ್ಕಳೇ? ನ್ಯೂಸ್ ಲಾಂಡ್ರಿ ಓದಿ ಕೇಳಿಸ್ಕೊಳ್ಳಿ. ಅವರು ಬಹಳ ಹಫ್ತಾ ಕೊಡಿ ಅಂತ ಕೇಳ್ತಾರೆ. ಅವರು ಚಂದ ಕೊಡಿ ಅಂತ ಕೇಳಲ್ಲ. ದಯಮಾಡಿ ಚಂದಾದಾರರಾಗಿ ಸುದ್ದಿ ಪುಕ್ಕಟ್ಟೆ ಬರುವುದಿಲ್ಲ, ದಯಮಾಡಿ ಕಾಸು ಕೊಟ್ಟು ಸುದ್ದಿ ತಗೊಳ್ಳಿ ಅಂತ ಕೇಳಲ್ಲ. ಅವರು ಹಫ್ತಾ ಕೊಡಿ ಅಂತ ಜೋರು ಜಬರ್ದಸ್ತ್ ಅಂತ ಕೇಳ್ತಾರೆ ನ್ಯೂಸ್ ಲಾಂಡ್ರಿ ಅವರು. ಕರೆಕ್ಟಾಗಿದೆ ಅವ್ರು ಕೇಳಿದ್ರು. ನಾವು 20 ರೂಪಾಯಿ ಟೀಗೆ, ಚಹಾಗೆ ಕೊಡ್ತೀವಿ, ಕಾಫಿಗೆ ಕೊಡ್ತೀವಿ. ಸುದ್ದಿ ಮಾಧ್ಯಮದಲ್ಲಿ ಇದೆಲ್ಲ ಆಯಿತು. ಆ ಸರ್ವೆ ಪ್ರಕಾರ ಏನಿದೆ ಅಂತಂದರೆ 6 ಇಂಗ್ಲಿಷ್ ಮತ್ತು 7 ಹಿಂದಿ ಪತ್ರಿಕೆಗಳನ್ನು, 14 ಟೆಲಿವಿಷನ್ ಚಾನೆಲ್ಗಳ ಡಿಬೇಟ್ ಶೋಗಳನ್ನು, 11 ಡಿಜಿಟಲ್ ಮಾಧ್ಯಮಗಳು, 12 ನಿಯತಕಾಲಿಕೆಗಳನ್ನು ಆರಿಸಿಕೊಂಡು 2018 ಅಕ್ಟೋಬರ್ನಿಂದ 2019 ಮಾರ್ಚ್ ಅವಧಿಯಲ್ಲಿ ಪರಿಶೀಲನೆ ಮಾಡ್ತಾರೆ. ಸುಮಾರು 65,000 ಲೇಖನಗಳು ಮತ್ತು ನ್ಯೂಸ್ ಡಿಬೇಟ್ಗಳನ್ನು ವಿಶ್ಲೇಷಣೆ ಮಾಡ್ತಾರೆ. ಸೊ ನಾನಾ ಪತ್ರಿಕೆಗಳು, ಚಾನೆಲ್ಗಳು, ಅಂತರ್ಜಾಲ ತಾಣಗಳು ಹಾಗೂ ನಿಯತಕಾಲಿಕೆಗಳ ಸುದ್ದಿ ಮನೆಗಳ ಒಟ್ಟು 121 ನಾಯಕತ್ವ ಹುದ್ದೆಗಳನ್ನು ಅವಲೋಕನ ಮಾಡ್ತಾರೆ. ಅದೇನೇನು ಪ್ರಧಾನ ಸಂಪಾದಕ, ವ್ಯವಸ್ಥಾಪಕ ಸಂಪಾದಕ, ಕಾರ್ಯನಿರ್ವಾಹಕ ಸಂಪಾದಕ, ಬ್ಯೂರೋ ಮುಖ್ಯಸ್ಥ, ಇನ್ಪುಟ್ ಔಟ್ಪುಟ್ ಎಡಿಟರ್. 121 ಪೈಕಿ 106 ಹುದ್ದೆಗಳಲ್ಲಿದ್ದವರು ಮೇಲ್ಜಾತಿಗೆ ಸೇರಿದರು. ಹಿಂದುಳಿದ ವರ್ಗಗಳಿಗೆ ಸೇರಿದವರು 5 ಜನ ಇರ್ತಾರೆ. ಅಲ್ಪಸಂಖ್ಯಾತ ವರ್ಗಗಳಿಗೆ ಸೇರಿದವರು 6 ಜನ ಇರ್ತಾರೆ. 4 ಮಂದಿಯ ಜಾತಿ ಮೇಲೆ ಪತ್ತೆಯಾಗೋದಿಲ್ಲ. ಹಿಂದಿ ಚಾನೆಲ್ಗಳ 40 ಮತ್ತು ಇಂಗ್ಲಿಷ್ ಚಾನೆಲ್ಗಳ 47 ಆ್ಯಂಕರ್ಗಳ ಹಿನ್ನೆಲೆಯನ್ನು ಪರಿಶೀಲನೆ ಮಾಡ್ತಾರೆ. ಇದೆಲ್ಲ ಇಂಪಾರ್ಟೆಂಟು ಅಂತ ನನಗನ್ಸುತ್ತೆ, ಅದಕ್ಕೆ ನಾನು ಹೇಳ್ತಿದ್ದೀನಿ. ಚೀಟಿ ಕೊಡ್ಬೋದು ಸರ್. ಡಿಬೇಟ್ಗಳನ್ನು ನಡೆಸೋ ಪ್ರತಿ 4 ಆ್ಯಂಕರ್ಗಳ ಪೈಕಿ 3 ಮೇಲ್ಜಾತಿಗಳಿಗೆ ಸೇರಿದವರು. ದಲಿತ, ಆದಿವಾಸಿ, OBC ಒಬ್ಬರು ಇರಲ್ಲ. ನ್ಯೂಸ್ ಚಾನೆಲ್ಗಳು ತಮ್ಮ 70% ಪ್ರೈಮ್ ಟೈಮ್ ಡಿಬೇಟ್ಗಳಿಗೆ ಆರಿಸುವ ಪ್ಯಾನಲಿಸ್ಟ್ಗಳು ಮೇಲ್ಜಾತಿಗಳಿಗೆ ಸೇರಿದರು. ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಪ್ರಕಟವಾದ ಲೇಖನಗಳ ಪೈಕಿ ದಲಿತರು, ಆದಿವಾಸಿಗಳು ಬರೆದ ಲೇಖನಗಳ ಪ್ರಮಾಣ 5 ಮೀರಿದ. ಅವರು ಇಂಗ್ಲಿಷ್ ಬರೋದೂ ಇಲ್ಲ ಹೆಚ್ಚು. ಹಿಂದಿ ಪತ್ರಿಕೆಗಳಲ್ಲಿ ಈ ಪ್ರಮಾಣ 10%. ಈ ಥರನೇ ಮುಂದುವರಿಯುತ್ತೆ ಇದು. ಸೊ ಬಹುಗ್ರಹಿಗಳನ್ನು ನಮ್ಮಿಂದ ದೂರ ಇರಿಸುವಂಥ ಹೃದಯ ಶೂನ್ಯ ಮತ್ತು ರೋಗಗ್ರಸ್ತ, ಆತ್ಮಸಾಕ್ಷಿರಹಿತ ಆಗಿ ಹೋಗಿರೋ ಸುದ್ದಿ ಮನೆಗಳು. ಹೀಗಾಗಿ ಈ ಸುದ್ದಿ ಮನೆಗಳು ಬಹುಜನರ ಪಾಲಿಗೆ ಅವು ಕ್ರೂರವು, ಶಾಪವು ಆಗಿ ಹೋಗಿದ್ದಾವೆ. ಪತ್ರಿಕಾ ವೃತ್ತಿ ಇಂಡಿಯಾದಲ್ಲಿ ಒಂದು ಕಾಲ ಕಸಬಾಗಿತ್ತು, ಈಗ ವ್ಯಾಪಾರ ಆಗೋಗಿದೆ. ಸಾಬೂನು ತಯಾರಿಕೆಯಲ್ಲಿ ಎಷ್ಟು ನೈತಿಕತೆ ಇರಬಹುದೋ ಅದಕ್ಕಿಂತ ಹೆಚ್ಚಿನ ನೈತಿಕತೆಯನ್ನು ಪತ್ರಿಕೋದ್ಯಮದಲ್ಲಿ ನಿರೀಕ್ಷೆ ಮಾಡಬೇಡಿ ಅಂತ ಟೈಮ್ಸ್ ಆಫ್ ಇಂಡಿಯಾದ ಮ್ಯಾನೇಜಿಂಗ್ ಎಡಿಟರ್ ಆಗಿದ್ದವರು ಒಬ್ಬರು ಭಾಳ ಪಬ್ಲಿಕ್ಕಾಗಿ ಹೇಳಿದರು. ಅಂಬೇಡ್ಕರ್
1929 ಅಂಬೇಡ್ಕರ್ ಅವರು ಒಂದು ಕೃತಿ ಬರೀತಾರೆ. ಅದು ಬಹಳ ಸಣ್ಣ ಪುಸ್ತಕ, ಸಾಧ್ಯ ಆದರೆ ನೀವು ಓದಿ, ಅದು ಅನುವಾದದಲ್ಲೂ ಸಿಗ್ತದೆ. ಅದು ವೇಟಿಂಗ್ ಫಾರ್ ವೀಸಾ. ಯಾರು ಓದಿದ್ದೀರಾ? ನಮ್ಮಲ್ಲಿ ಕೇಳ್ತಾ ಇದ್ದೀನಿ ಮಕ್ಕಳಲ್ಲಿ. ವೇಟಿಂಗ್ ಫಾರ್ ವೀಸಾ. ವೀಸಾ ಅಂತಂದರೆ ಅಮೆರಿಕಾಗೆ ಹೋಗೋಕ್ಕೆ, ಸಿಂಗಾಪುರ್ಗೆ ಹೋಗೋಕ್ಕೆ, ಥಾಯ್ಲೆಂಡ್ಗೆ ಹೋಗೋಕ್ಕೆ ವೀಸಾ ಬೇಕು ಅಂತಂದೇಳಿ ವೀಸಾ ಕಾಯ್ತೀವಿ. ಅದು ಅಪ್ಲಿಕೇಶನ್ ಹಾಕ್ತೀವಿ, ವೀಸಾ ಕೊಡ್ತಾರೆ. ಆ ದೇಶಕ್ಕೆ ಹೋಗಿಳಿದಾಗ ಆ ದೇಶ ನಮಗೆ ಆ ದೇಶದಲ್ಲಿ ಇಳಿಯೋಕ್ಕೆ ನೋಡೋಕ್ಕೆ ಅನುಮತಿ ಕೊಟ್ಟಿರುತ್ತೆ. 5 ತಿಂಗಳು, 3 ತಿಂಗಳು, 2 ದಿವಸ, 10 ದಿವಸ ಅಂತೇಳಿ. ಸೊ ವೇಟಿಂಗ್ ಫಾರ್ ದ ವೀಸಾ ಅಂತ ಅಂಬೇಡ್ಕರ್ ಬರೀತಾರೆ. ಬಹಳ ಕಾಲ ನಾನೇನು ಅಂದ್ಕೊಂಡಿದ್ದೆ ಗೊತ್ತಾ, ಅಂಬೇಡ್ಕರ್ ನನಗೆ ಬಹಳ ತಡವಾಗಿ ನಾನು ಅಂಬೇಡ್ಕರ್ನ ಓದ್ಕೊಂಡಿದ್ದು. ಅದಕ್ಕೆ ನಾನು ಭಾಳ ಪಶ್ಚಾತ್ತಾಪ ಪಟ್ಟಿದ್ದೇನೆ. ವೇಟಿಂಗ್ ಫಾರ್ ವೀಸಾ ಅಂದರೆ ಅಂಬೇಡ್ಕರ್ ಬಹಳಷ್ಟು ವಿದೇಶಗಳಿಗೆ ಹೋದರು. ಅದೇ ಥರ ವಿದೇಶಗಳಿಗೆ ಹೋಗ್ಬೇಕಾದ್ರೆ ಅವರು ಬರೆದಿದ್ದಂತೆ ಏನೋ ಕೃತಿ ಇರ್ಬೋದು ಅಂತ ಭಾಳ ಕಾಲ ಅಂದ್ಕೊಂಡಿದ್ದೇನೆ. ಆದರೆ ಅದು ನಾನು ಕಣ್ಣು ತೆರೆಸಿದ್ದು, ಅದು ಅವರು 1929 ಬರೆದಿದ್ದಂಥ ಆತ್ಮಚರಿತ್ರೆಯ ಸ್ವರೂಪದ ಬರಹ. ಅದು ಹೃದಯ ವಿದ್ರಾವಕ ಘಟನೆಗಳ ಸಣ್ಣದೊಂದು ಸಂಕಲನ. ಅದರ ಸಾರಾಂಶ ಏನು ಅಂತಂದರೆ, ಈ ದೇಶದ ಬಹುಜನ ಭಾರತ ಅಥವಾ ದಲಿತ ಭಾರತ ಇಂದಿಗೂ ಬ್ರಾಹ್ಮಣೀಕೃತ ಭಾರತದ ವೀಸಾಗಾಗಿ ಕಾಯ್ತಾ ಇದೆ. ಬ್ರಾಹ್ಮಿನೈಸ್ಡ್ ಭಾರತ ಇದೆ. ಬ್ರಾಹ್ಮಿನೈಸ್ಡ್ ಇಂಡಿಯಾ ಅನ್ನೋದೇ ಒಂದು ಬ್ರಾಹ್ಮಣ ಭಾರತ ಅಲ್ಲ, ಬ್ರಾಹ್ಮಿನೈಸ್ಡ್ ಇಂಡಿಯಾ. ಆ ಬ್ರಾಹ್ಮಿನೈಸ್ಡ್ ಇಂಡಿಯಾದಲ್ಲಿ ದಲಿತರಿದ್ದಾರೆ, OBCಗಳಿದ್ದಾರೆ. ಬ್ರಾಹ್ಮಿನೈಸ್ಡ್ ಅಂತಂದ್ರೆ ಸೊ ದಲಿತ ಭಾರತ ಇಂದಿಗೂ ಕೂಡ ಆ ಬ್ರಾಹ್ಮಿನೈಸ್ಡ್ ಇಂಡಿಯಾ ವೀಸಾ ಕೊಡುತ್ತೆ ಅಂತ ದಲಿತ ಇಂಡಿಯಾ ಕಾಯ್ತಾ ಇದೆ. ಅದನ್ನು ಅಂಬೇಡ್ಕರ್ ಹೇಳ್ತಾ ಇದ್ದಾರೆ. ಕನಕದಾಸರು ಅದನ್ನೇ ಮಾಡಿದ್ದು. ಸೊ ಬ್ರಾಹ್ಮಣೀಕೃತ ಪತ್ರಿಕೋದ್ಯಮದ ವೀಸಾ ಆಗಿ ದಲಿತ ಪತ್ರಿಕೋದ್ಯಮವು ಕಾಯ್ತಾ ಇದೆ. ಇದನ್ನ ಅಂಬೇಡ್ಕರ್ ಸ್ವತಃ ಪತ್ರಿಕೋದ್ಯಮ ಮಾಡಿ ತೋರಿಸ್ಕೊಟ್ಟು, ಈಗ ಕನಕ ಪ್ರಜ್ಞೆ ಒಬ್ಬ ಒನ್ ಮ್ಯಾನ್ ಪತ್ರಕರ್ತರಾಗಿ ಪತ್ರಿಕೋದ್ಯಮ ಆಗಿ ಕನಕದಾಸರು ಏನು ಮಾಡಿದ್ರು ಅದನ್ನು ಅಂಬೇಡ್ಕರ್ ಮುಂದುವರಿಸಿದ್ರು. ಬಟ್ ಅವ್ರ ಪತ್ರಿಕೆಗಳನ್ನು ಮಾಡಿದರು. ಈಗ ಮಾಡ್ತಿರೋದು ಅಂಥದ್ದನ್ನು ಪುನೀತ್ ಪನಿಯಾ, ಕುನಾಲ್ ಕಾಮ್ರಾ ಸ್ಟ್ಯಾಂಡಪ್ ಕಮಿಡಿಯನ್ ಆಗಿದ್ದರು. ಇವತ್ತೆಷ್ಟು ಸೀರಿಯಸ್ ಆಗಿರುವಂಥ, ಎಷ್ಟು ಸತ್ಯದಿಂದ ಕೂಡಿರುವಂಥ ವಿಚಾರಗಳನ್ನು, ಇವತ್ತಿನ ಕಟು ವಾಸ್ತವಗಳನ್ನ ಅವರು ಗಂಟೆಗಟ್ಟಲೆ ಚರ್ಚೆ ಮಾಡ್ತಾರೆ. ಅದನ್ನು ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ. ಅದು ತುಂಬ ಆಸೆ ಹುಟ್ಟಿಸೋವಂಥ ಬೆಳವಣಿಗೆ. ರವೀಶ್ ಕುಮಾರ್ ಇದ್ದಾರೆ, NDTVನಲ್ಲಿದ್ದರು, ನಿಮಗೆ ಗೊತ್ತು. ಅವರು ಬಿಟ್ಟು ಅವ್ರದೇ ಒಂದು ಚಾನೆಲ್ ಮಾಡಿಕೊಂಡು, ರವೀಶ್ ಕುಮಾರ್ ಅಫಿಷಿಯಲ್ ಅಂತ ನೋಡಿ. ಅದಕ್ಕೆ 1,40,00,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. 1,40,00,000 ಸಬ್ಸ್ಕ್ರೈಬರ್ಸ್. ಕನ್ನಡ ಪತ್ರಿಕೆಗಳು ಇನ್ನೂ ಕೂಡ 10 ಲಕ್ಷ ಮುಟ್ಟಿಲ್ಲ ಅಂತ ಕಾಣುತ್ತೆ. ಯಾವುದಾದ್ರೂ ಒಂದು ಪತ್ರಿಕೆ 10 ಲಕ್ಷ ಚಂದಾದಾರಿಕೆ ಮುಟ್ಟಿಲ್ಲ. ನ್ಯೂಸ್ ಲಾಂಡ್ರಿ, ನ್ಯೂಸ್ ಮಿನಿಟ್ ಅಂತ ಇದ್ದಾವೆ. ಮತ್ತು ಇನ್ನೂ ಕೂಡ ದಲಿತ ಪತ್ರಿಕೋದ್ಯಮದ ಕೆಲವು ಚಾನೆಲ್ಗಳು ಕೂಡ ಇದ್ದಾವೆ. ಇದನ್ನೆಲ್ಲ ನೋಡಬೇಕು. ಇದು ಕನಕದಾಸರು ಮಾಡಿರುವಂಥ ಕೆಲಸನೇ ಇವರು ಮಾಡ್ತಾ ಇದ್ದಾರೆ. ಸತ್ಯಹಿಂದಿ.com ಅಂತ ಒಂದು, ಲಲ್ಲನ್ ಟಾಪ್ ಅಂತ ಒಂದು ಬಹಳ ರೀಜನಲ್ ಹಿಂದಿ ಪ್ರಾದೇಶಿಕ ಚಾನಲ್ ಇತ್ತು. ಅದನ್ನು ಇಂಡಿಯಾ ಟುಡೇ ಅದನ್ನು ಅಪ್ರಾಪ್ರಿಯೇಟ್ ಮಾಡ್ಕೊಳ್ತು, ಖರೀದಿ ಮಾಡ್ಬೋದು. ಈಗ ಜರ್ನಲಿಸಮ್ ಈಸ್ ಇಟ್ಸ್ ಸೆಲ್ಫ್ ಎನ್ ಇಸಮ್. ನಾನು ಲೆಫ್ಟು ಅಲ್ಲ, ನಾನು ರೈಟು ಅಲ್ಲ, ನಾನು ಸೆಂಟರಲ್ಲಿ ಇರ್ತೀನಿ ಅಂತ ಅನ್ನೋದು, ನಾನು ಸತ್ಯ ಪಕ್ಷಪಾತಿನೂ ಅಲ್ಲ, ಅಸತ್ಯ ಪಕ್ಷಪಾತಿನೂ ಅಲ್ಲ, ನಾನು ಮಧ್ಯದಲ್ಲಿ ನಿಲ್ತೀನಿ ಅನ್ನೋಷ್ಟು ಅಂದರೆ ಎಷ್ಟು ಅಸಹಜ ಅಂತ ಅನಿಸೋದು ಅಷ್ಟೇ ಅದನ್ನು ಅಸಹಜ ಅಂತ ಅನಿಸುತ್ತೆ. ಈಗ ಜರ್ನಲಿಸಮ್ ಇದೆಯಲ್ಲ, ಈಸಮ್. ಸೊ ಅದನ್ನೇ ಇನ್ ಇಟ್ಸ್ ಟ್ರೂ ಸೆನ್ಸ್ ಇವತ್ತು ಜರ್ನಲಿಸಮ್ ಮಾಡಿದರೆ ಈ ಸಮಾಜ ಅದನ್ನು ಲೆಫ್ಟಿಸಮ್ ಅಂತ ಅದಕ್ಕೆ ಹೆಸರಿಡುತ್ತೆ. GS ಶಿವರುದ್ರಪ್ಪನವರು ಒಂದು ಕವಿತೆಯ ಸಾಲು, ಕಣ್ಣ ನೀರಿನಲ್ಲಿ ಮಣ್ಣ ಧೂಳಿನಲ್ಲಿ ಮಿಂದವರ ಸಹಚಾರಿ ಅಂತನೋ ನಡೆಯುತ್ತಿರುವ ಸಹಚಾರಿ ಅಂತಂದು ಹೇಳ್ಬಿಟ್ಟು, ಕಣ್ಣ ನೀರಿನಲ್ಲಿ ಮಣ್ಣ ಧೂಳಿನಲ್ಲಿ ಅಂಥವ್ರ ಜೊತೆಗಿರೋ ದೇವರು ಅಂತ ಹೇಳ್ತಾರೆ. ಶಿವರುದ್ರಪ್ಪನವರು ಕೂಡ ಆಸ್ತಿಕರಾಗಿರಲಿಲ್ಲ. ನನಗೆ ನಾರಾಯಣ್ ಯಾರಿರ್ಬೋದು, ಭಟ್ರ ಡೆಸಲ್ಲಿ ಇರ್ಬೋದು ಅವರು ಅಂತ ಕೇಳಿದ್ರಲ್ಲ, ಅನ್ಯಾಯ ಸಹಿಸ್ಕೊಂಡು ಸುಮ್ಮನಿರೋ ದೇವರು
ಅವನು ದೇವರ ಅಥವಾ ದೇವರೇ ಹಾಕಿದ್ರೆ ಸುಮ್ಮನೆ ಹಾಕಿದ್ದಾನೆ ಅಂತ ಕೇಳಿದಂತಹದ್ದು. ಅದು ನಮ್ಮ ಅಕ್ಕಿ ಹೆಬ್ಬಾಳ್ ನರಸಿಂಹಮೂರ್ತಿರಾವ್ ಬರೆದಿರುವಂಥ ದೇವರು ಅನ್ನೋ ಪುಸ್ತಕ ನೀವು ಓದಬೇಕಾಗಿದ್ದಂತಹ ಪುಸ್ತಕ. ಮತ್ತು ಕನಕರು ಕನಕದಾಸರು ಇನ್ನೊಂದು ತುಂಬ ಉನ್ನತ ಹಂತ ತಲುಪಿರೋದನ್ನ ನಾರಾಯಣ್ ತುಂಬ ಚೆನ್ನಾಗಿ ಹೇಳಿದರು. ಅದನ್ನು ನೆನಪಿಸುವಂಥ ಪುಸ್ತಕ ದೇವರು ತಗೊಂಡು ಓದಿ ಕನ್ನಡ ಕಲಿತೀರಿ, ಕನ್ನಡ ಭಾಷೆ ಸೌಂದರ್ಯ ಕಲಿತೀರಿ, ವಿಚಾರನೂ ಕೂಡ ಕಲಿತೀರಿ. ಸೊ GSS ಹೇಳಿದ್ರಲ್ಲ, ಕಣ್ಣ ನೀರಿನಲ್ಲಿ ಮಣ್ಣ ಧೂಳಿನಲ್ಲಿ ಅಂತಂದೇಳಿ ಅವ್ರ ಜೊತೆಗಿರೋ ಸಹಚಾರಿ ಅಂತ. ಅವನು ಆ ಸಹಚಾರಿ ಯಾರು? ಲೆಫ್ಟಿಸ್ಟ. ಅಷ್ಟಕ್ಕೂ ಲೆಫ್ಟಿಸ್ಟ್ ಪದವನ್ನು ಬೈಗುಳವನ್ನಾಗಿ ಅನರ್ಹತೆಯನ್ನಾಗಿ ಕಟ್ಟಿರುವುದು ಯಾಕೆ, ಯಾರು? ಅವರನ್ನು ಸೂಕ್ಷ್ಮವಾಗಿ ಗಮನಿಸಿದರಲ್ಲಿ ಅವರಿಗೆ ಬಹುತೇಕರಲ್ಲಿ ಯಥಾಸ್ಥಿತಿವಾದಿಗಳೇ ಅಲ್ವಾ ಅಂತಂದೆ. ಸಾಕು ಅನ್ಸುತ್ತೆ ಸರ್. ಸಾಕು ಅನಿಸುತ್ತೆ, ಆದರೆ ಸಾಕು ಅನಿಸಲ್ಲ. ಈ ಕಾರ್ಯಾಗಾರ ಶುರುವಾಗಿದ್ದು ಕೂಡ ಅಂಬೇಡ್ಕರ್ ಲಿಟ್ರೇಚರ್ಗೆ ಸಂಬಂಧಪಟ್ಟಂಥ ಉಲ್ಲೇಖದಿಂದ. ಈ ಕಾರ್ಯಾಗಾರದ ಕೊನೆಯ ಗೋಷ್ಠಿಯಲ್ಲೂ ಕೂಡ ಉಮಾಪತಿ ಸರ್ ವೈಟಿಂಗ್ ಫಾರ್ ವೀಸಾ ಅಂಬೇಡ್ಕರ್ ಬರಹನ ಉಲ್ಲೇಖ ಮಾಡಿದ್ರು. ಸೊ ಭಾರತೀಯ ಪತ್ರಿಕೋದ್ಯಮದ ಚರಿತ್ರೆಯಲ್ಲಿ ಅಂಬೇಡ್ಕರ್ ಅವರ ಮೂಕನಾಯಕ ಪತ್ರಿಕೆಯನ್ನು ಒಂದು ಜಿಲ್ಲಾ ಮಟ್ಟದ ಪತ್ರಿಕೆಯಾಗಷ್ಟೇ ನೋಡಿರುವಂಥ ಮಾತುಗಳು. ಯಾಕಂದರೆ ಈ ಮಾತುಗಳು ನಮ್ಮನ್ನು ಆಲೋಚನೆಗೆ ಹಚ್ಚಲಿ, ಇನ್ನೂ ಸ್ವಲ್ಪ ಹೊಸದನ್ನ ಯೋಚನೆ ಮಾಡಲಿ. ಯಾಕಂದರೆ ಅಷ್ಟು ಒಳನೋಟಗಳು ನಮ್ಗೆ ಇವತ್ತು ಸಿಕ್ಕಿದ್ದಾರೆ. ನಾನು ಬೆಳಗ್ಗೆಯಿಂದ ಮಾತು ಕೇಳಿ ಹೆಂಗಾಗಿದೆ ಅಂದರೆ ನಾನು ಯಾವುದನ್ನು ಪ್ರತ್ಯೇಕಿಸಿ ನೋಡೋಕ್ಕೆ ಆಗ್ತಿಲ್ಲ. ಇದು ಇವ್ರು ಮಾತಾಡಿದ್ದು ಅಂತ. ಒಟ್ಟಾರೆ ನಾನು ಪ್ರತಿಕ್ರಿಯೆ ಹೇಳ್ತೀನಿ, 5 ನಿಮಿಷದೊಳಗಡೆ ಹೇಳ್ತೀನಿ. ನರಸಿಂಹಮೂರ್ತಿ ಸರ್ ಫೋನ್ ಮಾಡಿದಾಗ ಹೇಳಿದ್ರು, ಸಾಹಿತ್ಯ ಓದು ಯಾಕೆ ಮುಖ್ಯ ಆಗುತ್ತೆ ಮಾಧ್ಯಮದಲ್ಲಿ ಅಂತ ಅಂದ್ಬಿಟ್ಟು. ಯಾಕೆ ಮುಖ್ಯ ಆಗುತ್ತೆ ಅಂದರೆ ಸಾಹಿತ್ಯ ನಮ್ಮನ್ನು ಹೆಚ್ಚು ಮಾನವೀಯಗೊಳಿಸ್ಬೇಕು. ಒಂದು ಕವನ ಓದ್ಕೊಂಡು ನಾನು ಇದು ಶುರು ಮಾಡ್ತೀನಿ. ಸವಿತಾ ನಾಗಭೂಷಣ್ ಅವ್ರು ಬರೆದಿರೋದು. ಅವರು ಕನಕನ್ನ ಕೃಷ್ಣನ್ನ ಒಂದೇ ಕಾಲದಲ್ಲಿ ತಂದು ನಿಲ್ಲಿಸ್ತಾರೆ. ಕನಕ ಕುರಿ ಕಾಯುತ್ತಿದ್ದ, ಕೃಷ್ಣ ದನ ಮಯಿಸುತ್ತಿದ್ದ. ಪರಿಚಯವಾಯಿತು, ಹೆಚ್ಚೇನಿಲ್ಲ. ಕನಕನಿಗೆ ಹಾಡು ಕಟ್ಟುವ ಹುಚ್ಚು, ಕೃಷ್ಣನಿಗೆ ಕೊಳಲು ಅಚ್ಚುಮೆಚ್ಚು. ಗೆಳೆತನ ಕುದುರಿತು, ಹೆಚ್ಚೇನಿಲ್ಲ. ಕುಲದ ನೆಲೆ ಇಲ್ಲ, ಕಾಲದ ಹಂಗಿಲ್ಲ ಅಂತ ಹೇಳ್ತಾ ಅವ್ರು ಕೊನೆಯಲ್ಲಿ ಹೇಳ್ತಾರೆ, ಕನಕ ಮಣ್ಣಾದ, ಕೃಷ್ಣ ಕಲ್ಲಾದ. ಇದೊಂದು ಕಲ್ಲು ಮಣ್ಣಿನ ಕತೆ, ಹೆಚ್ಚೇನಿಲ್ಲ. ಅಂದರೆ ಒಂದು ನಾವು ಗಮನಿಸಬೇಕಾಗಿರೋದು, ಕನಕ ಕೃಷ್ಣ ಇಬ್ಬರೂ ಸಹ ಒಂದೇ ಕುಲಕ್ಕೆ ಸೇರಿದವರು. ಆದರೆ ಒಂದು ಯಾಜಮಾನ್ಯ ಸಂಸ್ಕೃತಿ ಅಂತ ಏನಿರುತ್ತಲ್ಲ, ಅದು ಚೆನ್ನಾಗಿರೋದನ್ನೆಲ್ಲ ತಾನು ಅಪ್ರಾಪ್ರಿಯೇಟ್ ಮಾಡಿಕೊಂಡು ಅದನ್ನು ತನ್ನದು ಅಂತ ಹೇಳ್ಕೊಳಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಕೃಷ್ಣನ ಕನಕನ್ನ ಆ ಸಂಸ್ಕೃತಿ ಏನಿತ್ತಲ್ಲ, ಯಾಜಮಾನ್ಯ ಸಂಸ್ಕೃತಿ, ಅದು ಬೇರೆ ಬೇರೆ ಮಾಡ್ತು. ಈಗ ನಾರಾಯಣ್ ಸರ್ ಮಾತಾಡುವಾಗ ಹೇಳಿದ್ರಲ್ಲ, ರಾಮಧಾನ್ಯ ಚರಿತೆ ಮಾತ್ರ ಒಂದೇ ಪ್ರಿಂಟ್ ಆಗಿದ್ದು ಅಂತ. ಅದಕ್ಕೆ ನಾವು 20ನೇ ಶತಮಾನದಲ್ಲಿ ನಾವು ನೋಡೋ ಉದಾಹರಣೆ ಅಂತಂದರೆ, ಕುವೆಂಪು ಎಷ್ಟು ವೈಚಾರಿಕ ಬರಹಗಳನ್ನ ಬರೆದ್ರು, ಆದರೆ ಅವರನ್ನ ಈ ಯಾಜಮಾನ್ಯ ಸಂಸ್ಕೃತಿ ಹೇಳ್ತಾ ಬಂದಿದ್ದು ಒಳ್ಳೆಯ ಕವಿ, ಒಳ್ಳೆಯ ಕಾದಂಬರಿಕಾರ. ಆದರೆ ಅವರು ಪ್ರಶ್ನೆ ಮಾಡ್ತಿದ್ದ ವೈಚಾರಿಕ ಬರಹಗಳನ್ನ ಒಂದು ರೀತಿಲಿ ಅದು ಪ್ರಮುಖನೇ ಅಲ್ಲ, ಪ್ರಾಮುಖ್ಯತೆನೇ ಇಲ್ಲ ಅದಕ್ಕೆ ಅನ್ನೋ ಹಾಗೆ ಮುಚ್ಚಾಕ್ಬಿಡುತ್ತೆ. ಆದರೆ ಹೀಗಾದಾಗೆಲ್ಲ ಏನಾಗುತ್ತೆ ಅಂತಂದ್ರೆ, ಅದೇ ಸಂಸ್ಕೃತಿಯೊಳಗಿಂದ ಇನ್ನೊಬ್ರು ಪರ್ಯಾಯ ನಾಯಕರು ಹುಟ್ಕೋತಾರೆ. ಅದು ಕನಕದಾಸ ಆಗಿರ್ಬೋದು, ಕಾಳಿದಾಸ ಆಗಿರ್ಬೋದು. ಅಂದ್ರೆ ಕಾಳಿದಾಸಂಗೆ ಕನಕದಾಸಂಗೆ ಒಂದು ಪವಾಡ ಅಡ್ಡಕಟ್ಟಿ ಹೇಳ್ತಾರೆ. ಈ ಪವಾಡ ಆಗಿದ್ದಕ್ಕೆ ಅಂದ್ರೆ ಕಾಳಿ ನಾಲ್ಗೆ ಮೇಲೆ ಬರ್ದಿದ್ದಕ್ಕೆ ಕಾಳಿದಾಸ ಕವಿಯಾದ, ವೆಂಕಟೇಶ್ವರನ ಅನುಗ್ರಹ ಸಿಕ್ತು ಹಂಗಾಗಿ ಕನಕದಾಸ ಕವಿಯಾದ. ಅಂದ್ರೆ ಅವರ ಸಹಜವಾದ ಪ್ರತಿಭೆ ಕೂಡ ದೇವರ ಕೃಪೆಯಿಂದ ಆಗಿದ್ದೇ ಹೊರತು ಅದು ಸಹಜವಾಗಿ ಆದ ಬೆಳವಣಿಗೆ ಅಲ್ಲ ಅಂತ ಒಂದು ಯಾಜಮಾನ್ಯ ಸಂಸ್ಕೃತಿ ಹೇಳುತ್ತೆ. ಇದಕ್ಕೆ ಪ್ರತಿರೋಧವಾಗಿ ನಿಂತ ಇನ್ನೊಂದು ಉದಾಹರಣೆ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಕೂಡ ಅಷ್ಟೇ.
ಸಮಾಜದ ಕೆಳವರ್ಗದಿಂದ ಬಂದವರು ಅವರು ಮಾಡಿದ ಪಾತ್ರಗಳು. ಈಗ ರವಿದಾಸ್ ಹೇಳಿದ್ರಲ್ಲ, ಹಾಗೆ ಕನ್ನಡದಲ್ಲಿ ಒಂದು ಸಿನಿಮಾ ಇದೆ ಭಕ್ತಚೇತ ಅಂತ, ಅದರಲ್ಲೂ ಒಬ್ಬ ಕಮ್ಮಾರ, ಅವನು ದೇವರನ್ನು ಸಾಕ್ಷಾತ್ಕಾರ ಮಾಡ್ತಾನೆ. ಅವ್ರು ಕಬೀರ ಆದ್ರು, ಕುಂಬಾರ ಆದ್ರು. ಅಂದ್ರೆ ಹೀಗೆ ನಡೀತಾನೆ ಇರುತ್ತೆ ಸಮಾಜದಲ್ಲಿ. ಯಾವುದನ್ನ ಬಿಡಬೇಕು, ಯಾವುದನ್ನ ಇಟ್ಕೋಬೇಕು ಅನ್ನೋದನ್ನ ಸಮಾಜ. ಈಗ ಮೊದಲು ನಮ್ದು ಕಥೆ ಇದ್ದಿದ್ದೇನು, ಶಂಭುಕ ವಧೆ ಅಂತ ಇತ್ತು. ಅಂದ್ರೆ ಒಬ್ಬ ಶೂದ್ರ ತಪಸ್ ಮಾಡಿದ್ರೆ ರಾಮನ ಹತ್ರ ಬಂದು ಬ್ರಾಹ್ಮಣರು ಕೇಳ್ಕೊತಾರೆ, ಇಲ್ಲ ಇದರಿಂದ ಮಳೆ ಬೆಳೆ ಆಗ್ತಿಲ್ಲ, ರಾಮ ಅವನ್ನ ವಧಿಸ್ಬೇಕು ಅಂತ. ಅದೇ ಒಬ್ಬ ಕುವೆಂಪು ಅದನ್ನ ಬರ್ದಾಗ ಏನ್ ಮಾಡಿದ್ರು, ಶೂದ್ರ ತಪಸ್ವಿ ಅಂತ ಬರೆದ್ರು. ಅಂದ್ರೆ ಈಗ ಸರ್ ಹೇಳಿದ್ರಲ್ಲ, ನಾವು ಎಲ್ಲಿ ನಿಂತ್ಕೊಂಡು ಅದನ್ನ ನೋಡ್ತೀವಿ ಅಂತ, ಹಾಗೆ ಸಮಾಜದ ಪಕ್ಕದಲ್ಲಿ ನಿಂತ್ಕೊಂಡು ನೋಡಿದವರು, ಎದುರುಗಡೆ ಅಲ್ಲ ಪಕ್ಕದಲ್ಲಿ ನಿಂತ್ಕೊಂಡು ನೋಡಿದವರು ಅಂಬೇಡ್ಕರ್ ಆಗ್ಬೋದು, ಕನಕ ಆಗ್ಬೋದು, ಬಸವ ಆಗ್ಬೋದು, ಅಕ್ಕ ಮಹಾದೇವಿ, ಈ ಇವರೆಲ್ಲ ಕುವೆಂಪು. ಈ ಕಾಲಕ್ಕೆ ನಮ್ಗಿರುವಂಥವ್ರು ಕುವೆಂಪು. ಹೀಗೆ ಒಂದು ಸಂಸ್ಕೃತಿ ಒಳಗಡೆಯಿಂದಾನೇ ಪ್ರತಿರೋಧಗಳು ಬರ್ತಾ ಹೋಗುತ್ತೆ, ಅದನ್ನ ಪ್ರಶ್ನಿಸ್ತಾ ಹೋಗುತ್ತೆ. ಕನಕ ಪ್ರಜ್ಞೆ ಅಂತಂದ್ರೆ ನಾವು ಏನ್ ಹೇಳ್ತೀವಿ ಅದು ಅಂಬೇಡ್ಕರ್ ಪ್ರಜ್ಞೆನೂ ಹೌದು, ಬಸವ ಪ್ರಜ್ಞೆನೂ ಹೌದು. ಒಂದ್ಸಲ ಈ ದಿನ ಉಮಾಪತಿ ಸರ್ ಅಲ್ಲೇ ಕೆಲಸ ಮಾಡ್ತಾರೆ, ಅಲ್ಲಿ ವಾಸು ಅವ್ರು ಮಾತಾಡ್ತಾ ಒಂದು ಹೇಳಿದ್ರು, ಮಳೆ ಬರ್ತಾ ಇದೆ ಅಂತ ಕೆಲವರು ಹೇಳ್ತಾರೆ, ಮಳೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಪತ್ರಿಕಾ ಅಥವಾ ಮಾಧ್ಯಮದ ಜವಾಬ್ದಾರಿ ಆ ಎರಡನ್ನೂ ಪ್ರಿಂಟ್ ಮಾಡೋದಲ್ಲ, ಹೊರಗಡೆ ಹೋಗಿ ನೋಡ್ಕೊಂಡು ಬರೋದು ಅಂತಂದ್ಬಿಟ್ಟು. ಹಾಗೇನೆ ನಿಷ್ಪಕ್ಷಪಾತ ಅನ್ನೋದು ಸಹ ಒಂದು ಮಿತ್ತು. ಯಾರಿಗೆ ಮಾಧ್ಯಮದ ಅಗತ್ಯ ಜಾಸ್ತಿ ಇದೆ, ಯಾರ ಪಕ್ಕ ನಾವು ನಿಲ್ಬೇಕು ಅನ್ನೋದನ್ನ ಮಾಧ್ಯಮ ನೋಡ್ಕೋಬೇಕು. ಹಾಗೆ ಎಲ್ಲಿ ನಿಲ್ಲಬೇಕು ಅಂತ ಹೇಳೋದಕ್ಕೆ ಕನಕ ಪ್ರಜ್ಞೆ, ಅಂಬೇಡ್ಕರ್ ಪ್ರಜ್ಞೆ, ಬಸವ ಪ್ರಜ್ಞೆ ಇವೆಲ್ಲನೂ ನಮ್ಗೆ ಸಹಾಯ ಮಾಡುತ್ತೆ. ಹಾಗದು ಮುಖ್ಯ ಆಗುತ್ತೆ. ಮತ್ತೆ ಮಾಧ್ಯಮ ಅಂತ ಹೇಳುವಾಗ ನಾವು ಬರೀ ಈಗ ಮುದ್ರಣ ಮಾಧ್ಯಮ ಅಥವಾ ವಿದ್ಯುನ್ಮಾನ ಮಾಧ್ಯಮ ಇಷ್ಟೇ ನೋಡ್ತಾ ಇದ್ದೀವಿ. ನಾವು ಒಂದು ಮರೀತಾ ಇರೋದು, ಮಾಧ್ಯಮದ ವ್ಯಾಖ್ಯಾನ ಕೂಡ ಬದಲಾಗಿದೆ. ಈಗ ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇದೆ ಅಂದ್ರೆ ಪ್ರತಿಯೊಬ್ಬರ ಕೈಯಲ್ಲೂ ಒಂದು ಮಾಧ್ಯಮ ಇದೆ ಅಂತಾನೆ ಅರ್ಥ. ಸೊ ಇದು ಈಗ ಕೇವಲ ಸೋಕಾಲ್ಡ್ ಒಂದು ಸಾಂಪ್ರದಾಯಿಕವಾಗಿ ಏನು ಹೇಳ್ತಿದ್ರಲ್ಲ ಅವ್ರ ಜವಾಬ್ದಾರಿ ಮಾತ್ರ ಅಲ್ಲ, ಎಲ್ಲರ ಹೊಣೆನೂ ಹೌದು. ಈಗ ರವೀಂದ್ರ ಭಟ್ರು ಸರ್ ಹೇಳಿದ್ರಲ್ಲ, ಎಲ್ಲರೂ ಒಟ್ಟಾಗಿ ನಿಂತ್ರೆ ಅಂದ್ರೆ ನನ್ನ ಚಂದಾದಾರರು, ನನ್ನ ಪತ್ರಿಕೆ ಕೊಂಡು ಓದೋರು ಇದ್ದಾರೆ ಅಂತ ನಂಬಿಕೆ ಬಂದ್ರೆ ಆ ಮಾಧ್ಯಮ ನಡ್ಕೊಳ್ಳೋ ರೀತಿ ಬೇರೆ ತರ ಇರುತ್ತೆ. ಜಾಹೀರಾತನ್ನೇ ನಾನು ಪೂರ್ತಿ ನಂಬೇಕಾಗಿಲ್ಲ ಅಂತನೋ ಧೈರ್ಯ ಬರುತ್ತೆ. ಈಗ ರವೀಶ್ ಕುಮಾರ್, ನ್ಯೂಸ್ ಮಿನಿಟ್ ಇವರೆಲ್ಲಾನು ಒಂದು ಪರ್ಯಾಯ ಮಾಧ್ಯಮ ಕಟ್ತಿದ್ದಾರೆ. ಒಂದು ಸಮಾಜ ಆಗಿ ನಾವು ಅವ್ರ ಜೊತೆ ನಿಲ್ಲಬೇಕಾಗತ್ತೆ. ಆವಾಗ ನಾವು ಮಾಧ್ಯಮದಲ್ಲಿ ಕೂಡ ನೈತಿಕತೆ, ಬದ್ಧತೆ ಇದನ್ನೆಲ್ಲ ಕೂಡ ನಿರೀಕ್ಷೆ ಮಾಡಕ್ಕೆ ನಮ್ಮ ಕೊಡುಗೆ ಏನಿದೆ ಅಂತ ನಾವು ಕೇಳ್ಕೋಬಹುದು. ಇದೆಲ್ಲನೂ ಇಲ್ಲಿ ಮುಖ್ಯ ಆಗುತ್ತೆ. ಹೀಗೆ ಈ ಯಾಜಮಾನ್ಯ ಸಂಸ್ಕೃತಿ ಮತ್ತೆ ಕೌಂಟರ್ ರೆವಲ್ಯೂಷನ್ಗಳನ್ನ ಕನಕನ ಕಾಲದಿಂದ ನಡೀತಾ ಬಂದಿದೆ. ನಾವು ಅವರ ಜೊತೆ ನಿಲ್ಲೋಣ ಮತ್ತು ಯಾರು ಇದನ್ನ ಪ್ರಶ್ನಿಸಿರ್ತಾರೋ ಅವರ ಪಕ್ಕ ನಿಲ್ಲೋದು ನಮಗೆ ಮುಖ್ಯ ಆಗುತ್ತೆ. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಈ ವಸ್ತು ಸಂಗತಿಗಳನ್ನು ಅದು ಇರುವಂತೆಯೇ ಗ್ರಹಿಸೋದರ ಜೊತೆಗೆ ರೂಪಕಗಳಲ್ಲಿ ಉಪಮೆ ಈ ಥರದ ಇವುಗಳಲ್ಲಿ ಕಲಿಸುವ ಮತ್ತು ಮಾತಾಡೋ ಬಗ್ಗೆ ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಮಗೆ ಒಂದಷ್ಟು ಓರಿಯೆಂಟೇಷನ್ ಇರಬೇಕು ಅಂತ ಅನಿಸುತ್ತೆ. ಯಾಕಂದರೆ ಕನಕ ಮಣ್ಣಾದ, ಕೃಷ್ಣ ಕಲ್ಲಾದ ಅನ್ನೋ ಮಾತನ್ನು ಇಟ್ಕೊಂಡಿರೋದೇ ಎಲ್ಲಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ನಮಗೆ ಗೊತ್ತಿಲ್ಲ. ಸವಿತಾ ನಾಗಕೃಷ್ಣ ಅವರ ಕವಿತೆ ಓದಿನೇ ಈ ಕಾರ್ಯಕ್ರಮ ಒಂಥರ ಸಂಪನ್ನ ಆಯಿತು ಅಂತ ಅನಿಸುತ್ತೆ ನನಗೆ. ರಾಜ್ಕುಮಾರ್ ಅವ್ರನ್ನ ಯಾರು ಉಲ್ಲೇಖಿಸಲಿಲ್ಲ, ನಾನು ಉಲ್ಲೇಖಿಸಲಿಲ್ಲ ಅಂತ ಅಂದ್ಕೊತಾ ಇದ್ದೆ. ಯಾಕಂದರೆ ಭಕ್ತ ಕನಕದಾಸ ಸಿನಿಮಾ ನೋಡಿದೇ ನಾವು ಕನಕನ ಕಲ್ಪನೆ ಕಟ್ಕೊಂಡವ್ರು ನಾವು. ಅವರಿಗೆ ಸಂಧ್ಯಾರಾಣಿ ಅವರಿಗೆ ಧನ್ಯವಾದಗಳು. ವೀರೇಂದ್ರ ಪ್ರಸಾದ್ ಅವರು ಎಲ್ಲರಿಗೂ ನಮಸ್ಕಾರ. ನಮ್ಮಲ್ಲಿ ಒಂದು ಗಾಡಿ ಇದೆ, ಮನೆಗೆ ಇದು ಮನೆ ಆಗಬೇಡ, ಊಟಕ್ಕೆ ಮನೆಗೆ ಹೋಗಬೇಡ ಅಂತ. ಈಗೆಲ್ಲ ಊಟ ಎಲ್ಲ ಮಾಡಿ ಎಲ್ಲ ಮಾತಾಡಿದರೆ ನನ್ನ ಮನೆಗೆ ಏನು ಮಾತಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಈಗ. ಯಾಕೆ ಎಲ್ಲ ದೊಡ್ಡವ್ರಿಗೆಲ್ಲ ದೊಡ್ಡ ಮಾತುಗಳನ್ನೇ ಆಡಿದ್ದಾರೆ. ವರ್ತಮಾನದ ತಲೆಗಳು ಮಾಧ್ಯಮ, ಈ ಕನಕ ಪ್ರಜ್ಞೆ ಅನ್ನೋದು ಮಾಧ್ಯಮದಲ್ಲಿ, ಯಾಕಂದರೆ ಮಾಧ್ಯಮ ಅನ್ನೋದು ಟೀಮ್ ಇದ್ದಾಗ ಒಬ್ಬರೇ ಇರಲ್ಲ. ಉಮಾಪತಿ ಸರ್ ಹೇಳಿದಾಗೆ ವರದಿಗಾರರು, ಉಪಸಂಪಾದಕರು, ನ್ಯೂಸ್ ಎಡಿಟರು, ಬ್ಯೂರೋ ಚೀಫ್
ಎಲ್ಲ ಇರ್ತಾರೆ. ಇದೊಂದು ರೀತಿ 10 ತಲೆಯ ರಾವಣ 20 ಭುಜ ಇದ್ದಾಗ, ಅದರ ಜೊತೆಗೆ ಇಂದ್ರನ ರೀತಿ ಸಹಸ್ರಾಕ್ಷನೂ ಹೊಂದಿರ್ತಾರೆ. ಈಗ ಇದನ್ನೆಲ್ಲ ಸೇರಿ ಒಂದ್ಸತಿ ನಮ್ಮ ರವೀಂದ್ರ ಭಟ್ ಸರ್ ಒಂದು ಸರ್ಕಾರಿ ಅನುದಾನದ ಬಗ್ಗೆ ಒಂದು ಬರೆದಿರೋ ಒಂದು ಲೇಖನ, ಸರ್ಕಾರದಲ್ಲಿ ಅನುದಾನ ಕೊಟ್ಟಾಗ ಮಂಜುಗಡ್ಡೆ ಯಾವ ರೀತಿ ಕೆಳಗಡೆ ಬರುತ್ತೆ ಅಂತ. ಅದೇ ರೀತಿ ವರದಿಗಾರರು ಕನಕ ಪ್ರಜ್ಞೆ ಇಟ್ಕೊಂಡು ಬರೆದ್ರೆ ಅದು ಮೇಲ್ಮಟ್ಟಕ್ಕೆ ಹೋಗಿ ವರದಿ ಪ್ರಕಟವಾಗುವಾಗ ಯಾವ ಕರೆದಿರುತ್ತೆ ಅಂತ ಈಗ ನೋಡಿ ಗೊತ್ತಾಗುತ್ತೆ. ಅದು ಯಾಕಂದ್ರೆ ಈಗ ವರದಿಗಾರ ಗೊತ್ತು. ಅದು ಇದೊಂದು ಚೈನ್ ಲಿಂಕ್ ಇದ್ದಾಗ ಇದು. ಇಲ್ಲಿ ಕನಕ ಪ್ರಜ್ಞೆ ಯಾರ್ದಿರ್ಬೇಕು ಅಂತಂದ್ರೆ ರಿಪೋರ್ಟರ್ಗೆ ಇರ್ಬೇಕಾ, ಅವ್ರು ಬರೆದ್ರೆ ಉಪಸಂಪಾದಕರಿಗೂ ಇರಬೇಕು. ಅವರು ಕನಕ ಪ್ರಜ್ಞೆ ಇಲ್ಲ ಅಂದ್ರೆ ಏನಾಗುತ್ತೆ, ಚೈನ್ ಕಿತ್ತಾಗುತ್ತೆ. ಮುಂದಕ್ಕೆ ಅವ್ರೇನ್ ದಾಟಿಸ್ತಾರೆ, ನಾಳೆ ಏನ್ ಪ್ರಕಟ ಆಗುತ್ತೆ ಅಂತ ಅದು ಓದ್ದವ್ರಿಗೆ ಗೊತ್ತು, ಯಾಕೆ ನಮ್ಗೆ ಗೊತ್ತಿರಲ್ಲ. ಇಷ್ಟೇನೋ ಅಲ್ಪೋಗ್ರಾಮ್ ಮಾಡ್ತೀವಿ, ಪೂರ್ಣಾಂಗರ ಎಲ್ಲ ಇದು ನಮ್ಗೆ ತೋರಿಸೋಲ್ಲ. ಸಾಕು, ನಾವು ನಮ್ಮ ಅನುಭವ ಹೇಳಿದ್ರೆ ಸಾಕು. ವೀರು ಈ ಥರದ ಸಮಸ್ಯೆಗಳನ್ನ ಎದುರಿಸಿದ್ದಾರೆ. ಅವರು ಸುದ್ದಿ ಬರೆಯುವಾಗ ಡೆಸ್ಕ್ ಆಗಿದ್ದಾಗ ಅವರು ಅದನ್ನೇ ಹೇಳಿದರು.